ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ನಮ್ಮ ಜೊತೆಗೆ ಮಸಾಲಾ ಚಾಯ್ ಮೀಡಿಯಾದ ಶಿವು ಅವರಿದ್ದಾರೆ. ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೀರಾ, ಇವ್ರ ಫ್ರೆಂಡ್ಸ್ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಕಟ್ಟಿದಂತಹ ಒಂದು ಚಾನಲ್ ಮಸಾಲಾ ಚಾಯ್ ಮೀಡಿಯಾ. ಸಾಕಷ್ಟು ವಿಷಯಗಳನ್ನು ಈ ಒಂದು ಚಾನಲ್ ಬೆಳೆದು ಬಂದಂತಹ ಹಾದಿಯ ಬಗ್ಗೆ ಇವರೆಲ್ಲ ಫ್ರೆಂಡ್ಸ್ ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ರು. ಸಾಕಷ್ಟು ನೀವೆಲ್ಲರೂ ಕೂಡ ಇಷ್ಟಪಟ್ಟಿದ್ದೀರಾ. ಇವತ್ತಿನ ವಿಡಿಯೋದಲ್ಲಿ ಶಿವು ಅವರು ಇನ್ನೂ ಹೆಚ್ಚಿನ ವಿಷಯಗಳನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದಾರೆ. ಸೊ ಏನು ಅಂತಂದರೆ, ಅವ್ರದ್ದು ಮಸಾಲಾ ಚಾಯ್ ಮೀಡಿಯಾ ಕೇವಲ ಯೂಟ್ಯೂಬ್ ಚಾನಲ್ ಅಷ್ಟೇ ಅಲ್ಲ, ಸೊ ಅವರ ಬಿಸ್ನೆಸ್ ಆಗಿ ಪೊಮಿಟೊ ಅನ್ನುವಂತಹ ಒಂದು ಫೋಟೋಗ್ರಫಿ ಕೂಡ ಇದೆ. ಸಾಕಷ್ಟು ಹೆಸರನ್ನು ಮಾಡಿರುವಂತಹ ಒಂದು ಫೋಟೋಗ್ರಫಿ ಅಂತಲೇ ಹೇಳ್ಬೋದು. ಸೊ ಅದ್ರ ಫೋಟೋಗ್ರಫಿ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿಯನ್ನು ಇವತ್ತು ಅವರು ನಿಮಗೆ ಶೇರ್ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಮಾತಾಡ್ಸೋಣ. ಹಾಯ್. ಸೊ ಇವತ್ತು ನಿಮ್ಮದು ಮಸಾಲಾ ಚಾಯ್ ಮೀಡಿಯಾ ಅಷ್ಟೇ ಅಲ್ಲ, ಸೊ ಪೊಮಿಟೊ ಕೂಡ ಇದೆ. ಸೊ ಅದ್ರ ಬಗ್ಗೆ ತಿಳಿಸಿ. ಓಕೆ, ನಮಸ್ತೆ ಎಲ್ಲರಿಗೂ. ಥ್ಯಾಂಕ್ ಯು, ನೀವು ಫಸ್ಟ್ ಆಫ್ ಆಲ್ ನಮಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಮಾತಾಡೋದಕ್ಕೆ. ಮಸಾಲಾ ಚಾಯ್ ಮೀಡಿಯಾ ಶುರು ಆಗೋದಕ್ಕಿಂತ ಮುಂಚೆ ನಮಗೆ ನಾವೆಲ್ಲ ಜೊತೆ ಆಗಿದ್ದು, ನಮ್ಮ ಫ್ರೆಂಡ್ಸ್ ಎಲ್ಲ ನಾವು ಜೊತೆ ಆಗಿದ್ದು ಒಂದು ಬಿಸ್ನೆಸ್ ವೆಂಚರಿಂದ, ಫೋಟೋಗ್ರಫಿಯಿಂದಾನೆ. ಯಾಕಂದ್ರೆ ಒಂದು ಕಾಮನ್ ಪಾಯಿಂಟ್ ನಮ್ಗೆ ಎಲ್ಲರಿಗೂ ಜೊತೆ ಮಾಡಿದ್ದು ಅಂದರೆ ಫೋಟೋಗ್ರಫಿ. ಯಾಕಂದ್ರೆ ಎಲ್ಲರಿಗೂ ಒಂದಲ್ಲ ಒಂದು ಥರದಲ್ಲಿ ಫೋಟೋಗ್ರಫಿ ಇಷ್ಟ ಆಗಿರ್ತಿತ್ತು. ಸೊ ಹಂಗೇನೆ ಜೊತೆ ಆದ್ವಿ ಎಲ್ಲರೂ. ಮಸಾಲಾ ಚಾಯ್ ಮೀಡಿಯಾ ಶುರು ಆಗೋದಕ್ಕೂ ಒಂಥರ ಫಂಡಿಂಗ್ ಮತ್ತೆ ಬೇಸ್ ಏನಂದ್ರೆ ಫೊಮಿಟೋನೆ. ಯಾಕಂದ್ರೆ ನಾವು ನಮ್ಮ ಹತ್ರ ಇದ್ದಿದ್ದು ಏನು ಎಕ್ವಿಪ್ಮೆಂಟ್ಸ್ ಇರ್ಬೋದು, ಎಲ್ಲ ಇದ್ದಿದ್ದು ಏನಾದ್ರು ಏನ್ ಕಲ್ತಿದ್ವಲ್ಲ, ಫೋಟೋಗ್ರಫಿ, ವಿಡಿಯೋಗ್ರಫಿ ಮತ್ತೆ ಎಡಿಟಿಂಗ್ ಎಲ್ಲಾನು, ಇದನ್ನೆಲ್ಲಾನು ನಾವು ಬೇರೆ ತರ ನಾವು ಉಪಯೋಗಿಸ್ಕೋಬಹುದು, ಬೇರೆಯವ್ರಿಗೆ ಸ್ವಲ್ಪ ಸಹಾಯ ಮಾಡೋ ತರ, ಮತ್ತೆ ನಮ್ಗೆ ಸ್ವಲ್ಪ ನೆನಪುಗಳನ್ನ ಕ್ರಿಯೇಟ್ ಮಾಡೋದಕ್ಕೆ, ಮೆಮೊರೀಸ್ ಮಾಡೋದಕ್ಕೆ ಅಂತ ಶುರು ಆಗಿದೆ ಮಸಾಲಾ ಚಾಯ್ ಮೀಡಿಯಾ. ನಾವು ಹೇಳ್ದಾಗೆ ಲಾಕ್ಡೌನ್ ಟೈಮಲ್ಲಿ ಶುರು ಮಾಡಿದ್ವಿ, ಮನೇಲೆ ಕೂತ್ಕೊಂಡು ವಿಡಿಯೋಸ್ ಮಾಡೋದಕ್ಕೆ. ಅದಾದ್ಮೇಲೆ ಟ್ರಾವೆಲ್ ಮಾಡೋದಕ್ಕೆ ಹೋದಾಗ ನಮ್ಮ ಹತ್ರ ಇರುವಂತ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡಿ ಶೂಟ್ ಮಾಡಿ ಮತ್ತೆ ಅದನ್ನ ಎಡಿಟ್ ಮಾಡಿ ಹಾಕಿದ್ಮೇಲೆ ಜನರಿಗೆ ಇಷ್ಟ ಆಗೋದಕ್ಕೆ ಶುರು ಆಯ್ತು. ಯಾಕಂದ್ರೆ ಒಂದು ಅನುಭವನ ನಾವು ಪರದೆ ಮೇಲೆ ನೋಡೋದಕ್ಕೆ ಆಯ್ತಲ್ಲ. ಸೊ ಹಾಗೇನೆ, ಸೊ ಅದಕ್ಕೆ ಫೊಮಿಟೊ ಒಂದು ಬೇಸ್ ಅಂತ ಹೇಳ್ಬೋದು. ಸೊ ಈ ಫೊಮಿಟೊ ಅನ್ನೋಂಥ ನೇಮ್ ತುಂಬ ಚೆನ್ನಾಗಿದೆ, ಯುನಿಕ್ ಆಗಿ. ಸೊ ಏನ್ ನೇಮ್ ಮೀನಿಂಗ್ ಏನಿದೆ, ಇಲ್ಲ ಹೇಗೆ ಕುಟ್ಕೊಳ್ತು ಇದು ಅಂತ? ಆಕ್ಚುಲಿ ಫೊಮಿಟೊ ಅಂತ ಏನಿದೆ, PHOMETO, ಅದು ಅದರಲ್ಲಿ ಎರಡು ಪದಗಳ ಸಮ್ಮಿಲನ ಇದೆ. ಒಂದು ಫೋಟೋ ಮತ್ತೆ ಇನ್ನೊಂದು ಮೀ ಅಂತ. ಫೋಟೋನ ಮಧ್ಯದಲ್ಲಿ ಮೀ ಇದೆ, ಅಂದ್ರೆ ನನ್ನ ಫೋಟೋ ಅನ್ನೋ ತರ. ನಾವು ನಮ್ದು ಒಂದು ಇಂಟೆನ್ಷನ್, ಅವಾಗ ನಾವು ಇಂಡಸ್ಟ್ರಿಗೆ ಬಂದಾಗ ಫೋಟೋಗ್ರಫಿ ಅಂದ್ರೆ ಸ್ವಲ್ಪ ಅಷ್ಟೊಂದು ಪ್ರಾಧಾನ್ಯತೆ ಇದ್ರೂ ಕೂಡ ಸ್ವಲ್ಪ ಬೆಲೆ ಕಡಿಮೆ ಸಿಗ್ತಾ ಇತ್ತು ಫೋಟೋಗ್ರಾಫರ್ ಅನ್ನೋ ತರ. ಯಾಕಂದ್ರೆ ಮೇ ಬಿ ಒಂದು ಅವ್ರಿಗಿರೋ ಅಂತ ಅನುಭವಗಳಿಂದ. ಸೊ ನಾವೇನ್ ಅನ್ಕೊಂಡ್ವಿ, ಸ್ವಲ್ಪ ಒಂದು ಪ್ರೊಫೆಷನಲ್ ಟಚ್ ಕೊಡೋಣ. ಇದು ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ನಾವು ಇದ್ದಿದ್ರಿಂದ, ಎಲ್ಲರೂ ನಾವು ಬಂದಿದ್ದು ಕಾರ್ಪೊರೇಟ್ ಬ್ಯಾಕ್ ಗ್ರೌಂಡ್ ಇಂದಾನೆ. ನಾವೆಲ್ಲ MBA ಮುಗಿಸಿ ಕಂಪನಿಗಳಲ್ಲಿ ವರ್ಕ್ ಮಾಡಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ತಗೊಂಡ್ ಬಂದವರು. ಸೊ ಅಲ್ಲಿ ಯಾವ ತರ ಒಂದು ಟಚ್ ಇರುತ್ತೆ, ಒಂದು ಪ್ರಾಸೆಸ್ ಇರುತ್ತೆ, ಅದನ್ನ ನಾವು ಫೋಟೋಗ್ರಫಿಲೂ ಮಾಡೋಣ ಅಂತ ಹೇಳಿ ಜೊತೆಯಾಗಿ ಮಾಡಿದ್ದು. ಸೊ ಒಂದು ಟೀಮ್ ನ ಬಿಲ್ಡ್ ಮಾಡಿದ್ದು, ಟೆಕ್ನಾಲಜಿನ ಇಂಟ್ರೊಡ್ಯೂಸ್ ಮಾಡಿದ್ವಿ. ಯಾಕಂದ್ರೆ ಒಂದೇ ಇಂಟೆನ್ಷನ್ ಇದ್ದಿದ್ದು, ನಮ್ಮ ಹತ್ರ ಯಾರು ಬರ್ತಾರೆ ನಮ್ಮ ಸೇವೆನ ತಗೊಳ್ಳೋದಕ್ಕೆ, ಅವ್ರಿಗೆ ಒಂದು ಅತ್ಯುತ್ತಮ ಅನುಭವ ಸಿಗ್ಬೇಕು ಅಂತ. ಆ ಎಕ್ಸ್ಪೀರಿಯನ್ಸ್ ಇಂದಾನೆ ನಮ್ಗೆ ತುಂಬಾ ಜನ ಮತ್ತೆ ಏನೋ ಕರೆಯೋದಕ್ಕೆ ಶುರು ಮಾಡೋದು. ಸೊ ಹಂಗಾಗಿದೆ. ಸೊ ಫೊಮಿಟೊ is all about ಈ ರೀತಿ ಶುರುವಾದಂತದ್ದು, giving a professional touch to photography. ಓಕೆ. ಸೊ ಎಲ್ಲಿ ಬರುತ್ತೆ ನಿಮ್ಮ ಒಂದು ಇದು ಫೊಮಿಟೊ? ನಮ್ಮ ಆಫೀಸ್ ವಿಜಯನಗರದಲ್ಲಿ ಇದೆ. ತಾವು ಕೂಡ ಇನ್ ಕೇಸ್ ಏನಾದ್ರು ಫೋಟೋಗ್ರಫಿ ಬಗ್ಗೆ ತಿಳ್ಕೋಬೇಕು, ಇಲ್ಲ ಯಾವ್ದಾದ್ರು ಸಮಾರಂಭಗಳಿಗೆ, ಇಲ್ಲ ಯಾವುದೇ ಒಂದು ಸಮಯದಲ್ಲಿ ನಿಮಗೆ ಫೋಟೋಗ್ರಫಿ ಬೇಕಿದೆ ಅಂದ್ರೆ ಫೊಮಿಟೊ ವೆಬ್ಸೈಟ್ನ ಕೂಡ ನೀವು ನೋಡ್ಬೋದು. ಫೇಸ್ಬುಕ್ಕಲ್ಲಿ ಇದ್ದೀವಿ, ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಮತ್ತೆ ನಮ್ದು ಫೋನ್ ನಂಬರ್ ಕೂಡ ಇದೆ. ಅದನ್ನು ನಾನು ಶೇರ್ ಮಾಡಿರ್ತೀನಿ. ಡೆಮೋ ಆಲ್ಬಮ್ಸ್ಗಳಿರುತ್ತೆ, ವಿಡಿಯೋಸ್ಗಳಿರುತ್ತೆ. ನೀವು ನೋಡಿ ತಿಳ್ಕೊಂಡು ನೀವು ಏನು ಬೇಕಾದ್ರೂ ಕ್ವೇರಿ ಮಾಡ್ಬೋದು. ಡೆಫಿನೆಟ್ಲಿ ಎಷ್ಟು ಬೆಸ್ಟ್ ಆಗುತ್ತೆ ಅಷ್ಟು ನಾವು ನಿಮ್ಮ ಸೇವೆ ಮಾಡೋದು. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇವರು ಫೋಟೋಗ್ರಫಿ ಎಲ್ಲ ಕೂಡ, ಆ್ಯಂಡ್ ಆಲ್ಬಮ್ಸ್ ಎಲ್ಲ ಕೂಡ ನೋಡಿದೆ, ತುಂಬ ಹೈ ಕ್ವಾಲಿಟಿನಲ್ಲಿದೆ. ಸೊ ಎಲ್ಲ ಕೂಡ ಒಂದು ತುಂಬ ಯುನಿಕ್ ಆಗಿ ಎಲ್ಲ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ, ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಕಾಂಟ್ಯಾಕ್ಟ್ ಮಾಡಿ. ಸೊ ತುಂಬ ಚೆನ್ನಾಗಿದೆ ಇವ್ರ ವರ್ಕ್ ಅಂತಲೇ ಹೇಳ್ಬೋದು. ಎಲ್ಲ ಎಲ್ಲಿ ಮೀರಿದಾಗಲೂ ಪಯಣ ನಿಲ್ಲ
ಸೊ ನಿಮಗೆ ಫೋಟೋಗ್ರಫಿ ಹೇಗೆ ಇಂಟ್ರೆಸ್ಟ್, ಮುಂಚೆಯಿಂದ ಇಂಟ್ರೆಸ್ಟ್ ಇತ್ತಾ? ಮುಂಚೆಯಿಂದ ಅಂದ್ರೆ ಹಾಗೆ ಅವಾಗಿನ್ನೂ ನಮ್ಗೆ ಎಕ್ವಿಪ್ಮೆಂಟ್ಸ್ ಎಲ್ಲ ತಗೊಳ್ಳೋಷ್ಟು ಶಕ್ತರಾಗಿರ್ತಿರ್ಲಿಲ್ಲ. ನಮ್ ಗ್ರೂಪ್ ಅಲ್ಲಿ ರಂಗನಾಥ್ ಹತ್ರ ಒಂದು ಮೊಬೈಲ್ ಇರ್ತಾ ಇತ್ತು, ಸ್ಮಾರ್ಟ್ ಫೋನ್ ಅವನ ಹತ್ರ ಇರ್ತಿತ್ತು. ನಮ್ಮ ಹತ್ರ ಕೀಪ್ಯಾಡ್ ಅಂದ್ರೆ ಅವನ ಹತ್ರ ಸ್ಮಾರ್ಟ್ ಫೋನ್ ಇರ್ತಿತ್ತು. ಫೋನ್ ಇಸ್ಕೊಂಡು ಫೋಟೋಸ್ ತಗೊಳ್ಳೋದು. ಆಮೇಲೆ ಅವನೊಂದು ಕ್ಯಾಮ್ರಾ ತಗೊಂಡ, ಅದಾದ್ಮೇಲೆ ನನ್ಗೆ ಒಂದು ಕ್ಯಾಮ್ರಾ ತಗೊಳ್ಳೋ ಆತರ ಇದೆ. ಸೊ ಆತರ ಸುಮ್ಮನೆ ಬೇಸಿಕ್ ಕ್ಯಾಮ್ರಾಸ್ಗಳನ್ನ ತಗೊಂಡು ಹಾಗೇನೆ ಏನೇನಿದೆ ಜನರಲ್ ಹಿಡಿತಾ ಇದ್ವಿ. ಅದನ್ನೆಲ್ಲ ಹಿಡಿತಾ ಇದ್ದಾಗ ಒಂದು ಗೊತ್ತಾಗ್ತಾ ಹೋಯ್ತು, ಸೊ ಹಿಂಗ್ ಮಾಡ್ಬೋದು ಅಂತ. ಆಮೇಲೆ ಅಟ್ ಪಾಯಿಂಟ್ ಆಫ್ ಟೈಮ್ ಈಗ ಎಲ್ಲರಿಗೂ ಅನ್ನಿಸ್ದಂಗೆ ಕಾರ್ಪೊರೇಟ್ ವರ್ಲ್ಡ್ ಇಂದ ಹೊರಗಡೆ ಬರ್ಬೇಕು ಅನ್ನಿಸ್ದಾಗ ಏನ್ ಮಾಡ್ಬೋದು ಅನ್ನೋದು ನೆಕ್ಸ್ಟ್ ಕ್ವಶನ್ ಏನಾದ್ರು ಬಿಸ್ನೆಸ್ ಅನ್ಸುತ್ತಲ್ಲ. ಸೊ ಆ ಬಿಸ್ನೆಸ್ಗೆ ನಮ್ಗೆ ಹೆಂಗಿದ್ರು ಫೋಟೋಗ್ರಫಿ ಗೊತ್ತಿದೆ, ಫೋಟೋ ತಿಳ್ಕೊಂಡಿದೀವಿ ಕ್ಯಾಮ್ರಾ ಅಂದಿದ ತಕ್ಷಣ ಅದೇ ಬಿಸ್ನೆಸ್ಗೆ ಹೋಗೋಣ ಅಂತ ಬಂದಿದ್ದಾಯ್ತು. ಸೊ ಹಾಬಿ ಅಂತ ಶುರು ಮಾಡಿದ್ದು ಅದೇ ಒಂದು ಪ್ರೊಫೆಷನ್ ಆಯ್ತು. ಸೊ ಅದಕ್ಕೆ ನಾವು ಫಸ್ಟ್ ಅದೊಂದು ಹಾಬಿ ಅಂತ ಆಗಿದ ತಕ್ಷಣ ನಾವು ಅದನ್ನ ವಿ ಸ್ಟಾರ್ಟೆಡ್ ಲವಿಂಗ್ ಇಟ್, ಅಷ್ಟೇ ಎಂಜಾಯ್ ಮಾಡೋದಕ್ಕೆ ಶುರು ಮಾಡ್ಬಲ್ಲ. ಇವಾಗ್ಲೂ ಅಷ್ಟೇ ಪ್ರತಿದಿನ ನಾವು ಯಾವಾಗಾದ್ರೂ ಒಂದು ಶೂಟ್ಸ್ ಹೋದಾಗ ಇಲ್ಲ ನಮ್ಮ ಟೀಮ್ ಹೋದಾಗ ಕೂಡ ಆ ಫೋಟೋಸ್ ನೋಡೋದಿರ್ಬೋದು, ವಿಡಿಯೋಸ್ ಎಡಿಟ್ ಮಾಡಿದಾಗ ಔಟ್ಪುಟ್ ನೋಡೋದಿರ್ಬೋದು, ಪರ್ಸನಲಿ ತುಂಬಾನೇ ಖುಷಿ ಕೊಡುತ್ತೆ. ನಾವು ಒಂದು ಎಂಡ್ ಪ್ರಾಡಕ್ಟ್, ಈಗ ಆಲ್ಬಮ್ಸ್ಗಳು ನೀವು ನೋಡ್ತಿದ್ದೀರಾ ಎಲ್ಲೂ ಕೂಡ, ಆಲ್ಬಮ್ಸ್ಗಳು ಒಂದ್ ರೆಡಿ ಆಗಿ ಒಂದು ಔಟ್ಪುಟ್ ಇದೆ, ನಾವು ಕ್ಲೈಂಟ್ ಕೊಡೋ ಮುಂಚೆ ಒಂದ್ಸರಿ ನೋಡ್ತೀವಲ್ಲ, ಸೊ ಅವರೆಲ್ಲರದು ಒಂದು ಬ್ಯೂಟಿಫುಲ್ ಜರ್ನಿಲಿ ನಮ್ದು ಒಂದು ಕಾಂಟ್ರಿಬ್ಯೂಷನ್ ಇದೆ, ವಿ ಆರ್ ಪಾರ್ಟ್ ಆಫ್ ದೇರ್ ಲೈಫ್ ಅಂತ ಅಂದಾಗ ಅದು ಪರ್ಸನಲ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಕೊಡುತ್ತೆ. ಆ್ಯಕ್ಚುಲಿ ಫೋಟೋಗ್ರಫಿ ಅಂದರೆ ತುಂಬ ಕಾಂಪಿಟೇಷನ್ ಇರುತ್ತೆ, ಸಿಕ್ಕಾಪಟ್ಟೆ ತುಂಬ ಕಾಂಪಿಟೇಷನ್ ಅಂತಲೇ ಹೇಳ್ಬೋದು. ಸೊ ಯಾವ ರೀತಿ ಅದನ್ನು ಅಚೀವ್ ಮಾಡಿದ್ರಿ ಈ ಒಂದು ಫೀಲ್ಡ್ನಲ್ಲಿ, ಅಂದರೆ ಬೇರೆ ಒಂದು ಫೀಲ್ಡಿಂದ ಬಂದು ಈ ಫೀಲ್ಡ್ಗೆ ಸೊ ಯಾವ ರೀತಿ ಇದನ್ನು ಅಚೀವ್ ಮಾಡಿ ತೋರಿಸಿದ್ದೀರಾ? ಯಾಕಂತಂದರೆ ಬೆಸ್ಟ್ ಫೋಟೋಗ್ರಾಫರ್ ಅವಾರ್ಡ್ಸ್ ಕೂಡ ತೊಗೊಂಡಿದ್ದೀರಾ. ಸೊ ಹೆಂಗೆ ಅನಿಸುತ್ತೆ? ಥ್ಯಾಂಕ್ ಯು. ನೀವು ಸ್ವಲ್ಪ ರಿಸರ್ಚ್ ಮಾಡಿದ್ದೀರಾ ನಮ್ಮ ಬಗ್ಗೆ. ಇವಾಗಲೂ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಬೆಸ್ಟ್ ಫೋಟೋಗ್ರಾಫರ್ಸ್ ಇನ್ ಬ್ಯಾಂಗ್ಳೂರ್ ಅಂದರೆ ನಮ್ದು ಪೇಜ್ ಆ್ಯಕ್ಚುಲಿ ಟಾಪಲ್ಲಿ ಬರುತ್ತೆ. ಒಂದು ಏನಂದರೆ ಜನರ ಪ್ರೋತ್ಸಾಹದಿಂದಾಗಿ, ಮತ್ತೆ ಗೂಗಲ್ ಅಲ್ಲಿ ಕೂಡ ರೇಟಿಂಗ್ಸ್ ಹೈಯೆಸ್ಟ್ ರೇಟಿಂಗ್ ಇದೀವಿ ನಾವು, 4.8 ಇದೆ. ಹೇಗೆ ಅಂದ್ರೆ ಡೆಫಿನೆಟ್ಲಿ ಕಾಂಪಿಟೇಷನ್ ಎಲ್ಲಾ ಕ್ಷೇತ್ರದಲ್ಲೂ ಇದ್ದೇ ಇರುತ್ತೆ, ಫೋಟೋಗ್ರಫಿನಲ್ಲಂತೂ ತುಂಬಾ ಇದೆ. ಯಾಕಂದ್ರೆ ತುಂಬಾ ಜನ ಹುಡುಗರು ಕೂಡ ಅವ್ರಿಗೊಂದು ಪ್ಯಾಷನೇಟ್ ಆಗಿ ಒಂದು ಕ್ಯಾಮ್ರಾ ತಗೊಂಡು ಶೂಟ್ ಮಾಡೋಕೆ ಶುರು ಮಾಡ್ತಾರೆ, ಕಲ್ತ ಮೇಲೆ ಅವರು ಒಂದು ಬ್ರ್ಯಾಂಡ್ ಅಂತ ಶುರು ಮಾಡಿರ್ತಾರೆ. ಸೊ ಅವಾಗ ಯೂಶಲಿ ಕಸ್ಟಮರ್ಸ್ಗೆ ಇಲ್ಲ ಕ್ಲೈಂಟ್ಗಳಿಗೆ ಅವ್ರಿಗೆ ಕ್ವಶನ್ಸ್ ಶುರು ಆಗುತ್ತೆ, ಯಾರನ್ನ ಆಪ್ಟ್ ಮಾಡೋದು, ಯಾರು ಬೆಸ್ಟ್ ಅನ್ನೋದು. ಹೇಗೆ ಒಬ್ಬರನ್ನ ಸೆಲೆಕ್ಟ್ ಮಾಡ್ತಾರೆ ಅಂದ್ರೆ ಒಬ್ರು ಯಾರಾದ್ರೂ ರಿಕ್ವೈರ್ಮೆಂಟ್ ಇರೋರು ಅವ್ರ ಕ್ವಾಲಿಟಿನ ನೋಡಿ. ಮತ್ತೆ ಇನ್ನೊಂದು ಏನಂದ್ರೆ ಇವಾಗ ನೀವು ನಿಮ್ಮ ಸ್ನೇಹಿತರಿಗೆ ಇಲ್ಲ ನಾನು ಯಾರಿಗಾದ್ರೂ ಹೇಳಿದ್ರೆ ರೆಕಮೆಂಡೇಶನ್ ತುಂಬಾನೇ ಕ್ಲಿಕ್ ಆಗುತ್ತೆ, ವರ್ಡ್ ಆಫ್ ಮೌತ್ ಅಂತ ಇರುತ್ತಲ್ಲ. ಸೊ ನಾವೇನ್ ಫೋಕಸ್ ಮಾಡಿದ್ವಿ, ಒಂದು ಪ್ರೊಫೆಷನಲ್ ಟಚ್ ನ ಕೊಟ್ಟು ಒಂದು ಪ್ರಾಸೆಸ್ ಫಿಕ್ಸ್ ಮಾಡಿ ಒಂದು ಒಳ್ಳೆ ಅನುಭವ ಕೊಟ್ಟ ಕ್ಲೈಂಟ್ಸ್ಗಳಿಗೆ ಸ್ಟಾರ್ಟ್ ಫ್ರಮ್ ಅವ್ರು ನಮ್ಮ ಹತ್ರ ಎನ್ಕ್ವೈರಿ ಬಂದಾಗಿಂದ ಹಿಡಿದು ಫೋಟೋ ಆಲ್ಬಮ್ ಡೆಲಿವರಿ ಮಾಡೋವರೆಗೂ ಒಂದು ಪ್ರೊಫೆಷನಲ್ ಟಚ್ ಕೊಟ್ಟಿರೋದ್ರಿಂದ ಒಬ್ರಲ್ಲ ಇಬ್ಬರಲ್ಲ 10 ಮಂದಿ ಆ ಕೆಲಸದಲ್ಲಿ ಭಾಗಿಯಾಗಿರ್ತಾರೆ. ಫೋಟೋ ಹಿಡಿಯೋ ಎನ್ಕ್ವೈರಿ ಟೈಮಲ್ಲಿ ಅವ್ರಿಗೆ ಹೆಲ್ಪ್ ಮಾಡುವಂತವ್ರು ಇರ್ಬೋದು, ಪ್ರೆಸೆಂಟ್ ಮಾಡಿ, ಅದಾದ್ಮೇಲೆ ಶೂಟ್ ಮಾಡೋದಕ್ಕಿರ್ಬೋದು, ಅದಾದ್ಮೇಲೆ ಎಡಿಟ್ ಮಾಡೋದಕ್ಕಿರ್ಬೋದು, ಇದೆಲ್ಲದಕ್ಕೂ ಕ್ವಾಲಿಟಿ ಚೆಕ್ ಎಲ್ಲದಕ್ಕೂ ಬೇರೆ ಬೇರೆಯವ್ರು ಇರೋದ್ರಿಂದ ಒಂದು ಪ್ರಾಸೆಸ್ ಸ್ಮೂತ್ ಆಗಿರುತ್ತೆ. ಸೊ ಈ ತರ ಅನುಭವ ಯಾರೋ ಬಂದಿದ್ದಾರೆ, ನಾವು ಒಂದು ಶೂಟ್ ಮಾಡಿಸ್ಕೊಂಡ್ವಿ, ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು, ಅದಾದ್ಮೇಲೆ ಒಳ್ಳೆ ಔಟ್ಪುಟ್ ಸಿಕ್ಕಿದೆ ಅಂದ ತಕ್ಷಣ ಅವರು 10 ಜನಕ್ಕೆ ಮತ್ತೆ ಹೇಳ್ತಾರೆ. ಸೊ ನಮ್ಮ ಬಗ್ಗೆ ನಾವೇ ಹೇಳ್ಕೊಳ್ಳೋದಕ್ಕಿಂತ ನಮ್ಮ ಬಗ್ಗೆ ಬೇರೆಯವ್ರು ಹೇಳಿದಾಗ ತುಂಬಾ ಚೆನ್ನಾಗಿ ರೀಚ್ ಆಗುತ್ತೆ. ಇವಾಗ ನಮ್ ಕಾಂಪಿಟೇಷನ್ ಅಂತ ಏನೋ ಅನ್ಸೋದಿಲ್ಲ, ಯಾಕಂದ್ರೆ ನಮ್ಮ ಪಕ್ಕದಲ್ಲಿ ಇನ್ನೊಬ್ರು ಯಾರೋ ಒಂದು ಹೊಸ ಸ್ಟುಡಿಯೋ ಮಾಡಿದ್ದಾರೆ ಅಂದ್ರೆ ಕೂಡ ನಮ್ಗೆ ಏನೋ ಅನ್ಸೋದಿಲ್ಲ. ಯಾಕಂದ್ರೆ ಆಲ್ರೆಡಿ ನಮ್ಗೆ ನಮ್ಮ ಹತ್ರನೇ ಬರಬೇಕು ಅಂತ ಇರೋರು ತುಂಬಾ ಜನ ಇರೋದ್ರಿಂದ ಅದು ನಮ್ಗೆ ಒಂದು ಏನೋ ಒಂದು ವರ ಅಂತ ಹೇಳ್ಬೋದು. ಬೇರೆ ಎಲ್ಲರಿಗೂ ಕೂಡ ಕಂಪೇರ್ ಮಾಡಿದ್ರೆ ಸೊ ನೀವು ಜನರಿಗೆ ಏನ್ ಯೂನಿಕ್ ಆಗಿ ಏನ್ ಕೊಡಕ್ಕೆ ಇಷ್ಟಪಡ್ತೀರಾ? ಯೂನಿಕ್ನೆಸ್ ಅಂದ್ರೆ ಡೆಫಿನೆಟ್ಲಿ ಟೈಮ್ಲಿನೆಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಪಂಕ್ಚುಯಾಲಿಟಿ, ಫೋಟೋಗ್ರಾಫರ್ ಅವರು ಲೇಟ್ ಬಿಡು, ಫೋಟೋಗ್ರಾಫರ್ ಇನ್ನೂ ಕೊಟ್ಟಿಲ್ಲ, ಈ ತರದ ಎಷ್ಟೊಂದು ಕ್ವಶನ್ಸ್ ಇರುತ್ತೆ. ಈ ತರ ನಾವು ಫಸ್ಟ್ ಮಾಡಿದಾಗ ಅಷ್ಟೇ ಏನೇನ್ ಕಾಮನ್ ಕ್ವಶನ್ಸ್ ಇದೆ ಈಗ ಜನರಿಗೆ. ಫೋಟೋಗ್ರಾಫರ್ ಅಂದ್ರೆ ಲೇಟು, ಫೋಟೋಗ್ರಾಫರ್ ಅಂದ್ರೆ ಆನ್ ಟೈಮ್ ಇಲ್ಲ, ಫೋಟೋಗ್ರಾಫರ್ ಅಂದ್ರೆ ಕೈ ಸಿಗೋದಿಲ್ಲ, ಫೋನ್ ಸ್ವಿಚ್ ಆಫ್, ಈ ತರದ್ ಏನೇನೋ ಕಾರಣಗಳಿರುತ್ತಲ್ಲ, ಇದನ್ನೆಲ್ಲಾನು ಒಂದೊಂದಕ್ಕೆ ಆನ್ಸರ್ಗಳನ್ನ ಕೊಡ್ತಾ ಬಂದ್ವಿ. ಅಂದ್ರೆ ಯಾರಾದ್ರೂ ಈಗ ಕೇಳಿದ್ದಾರೆ ಅಂದ್ರೆ ತಕ್ಷಣ ಅವ್ರಿಗೊಂದು ಕೊಟೇಶನ್ ಕೊಡೋದಿರ್ಬೋದು, ತಕ್ಷಣ ಅವ್ರಿಗೊಂದು ಪ್ರೆಸೆಂಟೇಶನ್ ಕೊಡೋದಿರ್ಬೋದು, ಅವ್ರ ಹತ್ರ ಕ್ವಶನ್ ಇದೆ ಅಂದ್ರೆ ತಕ್ಷಣ ಅದಕ್ಕೊಂದು ಆನ್ಸರ್ ಕೊಡೋದು. ಸೊ ಈ ತರದ ಡೌಟ್ಸ್ ನ ಕ್ಲಿಯರ್ ಮಾಡ್ಕೊಂಡು ಕ್ಲೈಂಟ್ ಜೊತೆ ಟಚ್ ಅಲ್ಲಿ ಇರ್ತಿದ್ರಿ. ಹೌದು, ಪ್ರತಿಯೊಂದು ಸ್ಟೇಜ್ ಅಲ್ಲೂ ಕೂಡ ಎನ್ಕ್ವೈರಿ ಬಂದಿದ್ದಾರೆ ಅಂದ ತಕ್ಷಣ ಅದಾದ್ಮೇಲೆ ಅವ್ರಿಗೆ ಏನ್ ಸಿಗುತ್ತೆ, ಏನ್ ಮಾಡ್ಬೇಕಿದೆ, ಮತ್ತೆ ಐಡಿಯಾಸ್ಗಳನ್ನ ಕೊಡೋದಕ್ಕೆ ಶುರು ಮಾಡಿದ್ವಿ. ನೀವು ಎಷ್ಟೋ ಜನ ಪಾಪ ಫೋಟೋಗ್ರಫಿ ಅನ್ಕೊಂಡಿರ್ತಾರೆ, ಅದು ಹೆಂಗ್ ನಡೆಯುತ್ತೆ, ಏನಾಗುತ್ತೆ, ಏನೇನ್ ಸಿಗುತ್ತೆ ಏನು ಗೊತ್ತಿರೋದಿಲ್ಲ. ಅವ್ರಿಗೆ ಎಜುಕೇಟ್ ಮಾಡೋದಕ್ಕೆ ಶುರು ಮಾಡಿದ್ವಿ. ಅವಾಗ ಏನಾಯ್ತು, ಅವ್ರಿಗೊಂದು ನಂಬಿಕೆ ಬೆಳೆಯೋದಕ್ಕೆ ಶುರು ಆಯ್ತು. ಓಕೆ, ಜಸ್ಟ್ ಬಂದು ಏನೋ ಫೋಟೋ ಹಿಡಿದು ಬಿಸ್ನೆಸ್ ಬಂದಿಲ್ಲ, ದೇ ವಾಂಟ್ ಟು ಎಜುಕೇಟ್ ಅಸ್ ಅನ್ನೋ ತರ ಅಂತಲ್ಲ. ಸೊ ಹಾಗಾಗಿ ಅವರು ನಂಬೋದಕ್ಕೆ ಶುರು ಮಾಡಿದ್ರು. ಅದಾದ್ಮೇಲೆ ಪ್ರಾಸೆಸ್ ಕೂಡ ಇರೋದ್ರಿಂದ ಒಂದೊಂದಕ್ಕೂ ನಾವು ಪ್ರಾಸೆಸ್ ಸೆಟ್ ಮಾಡಿದ್ವಿ. ಈಗ ಒಂದು MNC ನಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಇರುತ್ತೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲೂ ಒಂದೊಂದು ಪ್ರಾಸೆಸ್ ಇರುತ್ತೆ, ಇಷ್ಟೆಲ್ಲ ಕೆಲಸಗಳಿರುತ್ತೆ, ಅದಕ್ಕೆ ಬೇರೆ ಬೇರೆ ಹೈರಾರ್ಕಿ ಇರುತ್ತೆ. ಇದೇ ತರಾನೇ ನಾವು ಕೂಡ ಈಗ ಪ್ರೊಡಕ್ಷನ್ ಅಂದ್ರೆ ಅದರಲ್ಲಿ ಇಷ್ಟು ಜನ ಇರಬೇಕಾಗುತ್ತೆ, ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಅಂದ್ರೆ ಸ್ವಲ್ಪ ಜನ, ಮತ್ತೆ ಪ್ರೀ ಪ್ರೊಡಕ್ಷನ್. ಸೊ ಈ ತರ ಡಿಪಾರ್ಟ್ಮೆಂಟ್ಗಳನ್ನ ಮಾಡ್ಕೊಂಡು ಈಚ್ ಡಿಪಾರ್ಟ್ಮೆಂಟ್ಗೂ ಒಂದೊಂದು
ಡೆಡ್ಲೈನ್ ಇರುತ್ತೆ. ಈಗ ನನ್ನ ಹತ್ರ ಒಂದು ಕೆಲಸ ಬಂದಿದೆ, ಒಂದು ಆರ್ಡರ್ ರೆಡಿ ಬಂದಿದೆ ಅಂದ್ರೆ ಅದು ಇಷ್ಟೇ ದಿನದಲ್ಲಿ ಮುಗಿಬೇಕು. ಸೊ ಈ ತರ ನಾವು ಡೆಡ್ಲೈನ್ ಗಳಲ್ಲಿ ವರ್ಕ್ ಮಾಡ್ತೀವಿ. ಸೊ ಮತ್ತೆ ಕ್ವಾಲಿಟಿ, ಒಂದು ಮಾಡಿರೋ ಕೆಲಸಕ್ಕೆ ಇನ್ನೊಬ್ಬ ಕ್ವಾಲಿಟಿ ಚೆಕರ್ ಇರ್ತಾರೆ, ಒಬ್ರು ಟೀಮ್ ಲೀಡರ್ ಇರ್ತಾರೆ, ಅದೆಲ್ಲ ಚೆಕ್ ಮಾಡ್ತಾರೆ. ಸೊ ಹೀಗೆಲ್ಲ ಆದಾಗ ಏನಾಗುತ್ತೆ, ಕ್ವಾಲಿಟಿ ಇಂಪ್ರೂವೈಸ್ ಆಗ್ತಾ ಹೋಗುತ್ತೆ, ಮತ್ತೆ ಕೆಲಸ ಬೇಗ ಆಗುತ್ತೆ. ಎಂಡ್ ಯೂಸರ್ಗೆ ಅದು ಒಂದು ಪ್ರಾಡಕ್ಟ್ ನ ತಲುಪಿಸಿದಾಗ ಅವ್ರಿಗೆ ಸಖತ್ ಖುಷಿ ಆಗುತ್ತೆ. ಓಕೆ, ನಾವು ಅನ್ಕೊಂಡಿರ್ಲಿಲ್ಲ ಇಷ್ಟು ಬೇಗ ಕೊಡ್ತೀರಾ ಅಂತ, ನಾವು ಅನ್ಕೊಂಡಿರ್ಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ಇದೇ ತರ ಫೀಡ್ಬ್ಯಾಕ್ ಬರೋದ್ರಿಂದ ಅದು ನಮ್ದು USP ಅಂತ ಹೇಳ್ಬೋದು. ಸೊ ಟೀಮ್ ಚೆನ್ನಾಗಿ ಬಿಲ್ಡ್ ಮಾಡಿದೀರಾ ಅಂತ ಅನ್ಸುತ್ತೆ. ಸೊ ಎಲ್ಲ ಕೂಡ ಐ ಮೀನ್ ಟೀಮ್ ವರ್ಕ್ ಆಗಿ ನಡೆಯುತ್ತೆ. ಹೌದು, ಕಂಪ್ಲೀಟ್ಲಿ ಆಫ್ ಟೀಮ್ ವರ್ಕ್. ಹಾಗೆ ಮಸಾಲಾ ಚಾಯ್ ಮೀಡಿಯಾ ಬೇಸ್ ಆಗಿರೋದ್ರಿಂದ ನಾವೇನಾದ್ರೂ ಮಸಾಲಾ ಚಾಯ್ ಮೀಡಿಯಾದಲ್ಲಿ ಇನ್ವಾಲ್ವ್ ಆಗಿದೀವಿ, ಎಲ್ಲೋ ಟ್ರಿಪ್ ಹೋಗಿದೀವಿ ಹೊರಗಡೆ ಅಂದಾಗ ನಮ್ ಟೀಮ್ ಎಷ್ಟು ಇಂಡಿಪೆಂಡೆಂಟ್ ಆಗಿದ್ದಾರೆ ಅಂದ್ರೆ ದೇ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ನಾವು ಆಫೀಸ್ ಇರ್ಲಿ ಇಲ್ಲದೆ ಇರ್ಲಿ ಅವರೆಲ್ಲ ನೋಡ್ಕೊಂಡಿರ್ತಾರೆ. ಸೊ ಅದಕ್ಕೆ ನಾವು ಕೇರ್ ಫ್ರೀ ಆಗಿ ನಾವು ಬೇರೆ ಕೆಲಸಗಳಲ್ಲಿ ಇನ್ವಾಲ್ವ್ ಆಗಿರ್ತೀವಿ. ಸೊ ಎರಡನ್ನೂ ಕೂಡ ಮ್ಯಾನೇಜ್ ಮಾಡ್ಕೊಂಡು ಹೋಗೋದಕ್ಕೆ ಈಸಿ ಆಗ್ತದೆ. ಈಗ ಫೋಟೋಗ್ರಫಿ ಅಂತಂದರೆ ಮೀನ್ಸ್ ಫೋಟೋಸ್ ಅಂತಂದರೆ ಬರೀ ನಾವು ಹೋಗಿ ಕ್ಲಿಕ್ ಮಾಡಿ ಬರ್ತೀವಿ ಅಂತಲ್ಲ, ಅದೊಂದು ಮೆಮೊರೀಸ್ ಅಂದರೆ ಲೈಫ್ ಟೈಮ್ ಮೆಮೊರೀಸ್ ಅಂತಲೇ ಹೇಳ್ಬೋದು. ಆ ಒಂದು ಫೋಟೋಸ್ನ ನೋಡಿದಾಗ ಆ ಮೂಮೆಂಟ್ ಅನ್ನೋದು ನಮಗೆ ನೆನಪಾಗ್ತಾ ಇರುತ್ತೆ. ಸೊ ಆ ಮೂಮೆಂಟನ್ನು ಕ್ಯಾಪ್ಚರ್ ಮಾಡ್ತೀರಾ. ಸೊ ಹೇಗೆ ಐ ಮೀನ್ ನೀವು ಅದನ್ನು ಯಾವ ರೀತಿ ಕ್ಲೈಂಟ್ಗೆ ಯಾವ ರೀತಿ ಅದನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ? ಈಗ ನಾವು ಸ್ಟೋರಿ ಟೆಲ್ಲಿಂಗ್ ವೇ ಆಫ್ ಫೋಟೋಗ್ರಫಿ ಅಂತ ಒಂದು ಹೇಳ್ತೀವಿ. ಹೇಗೆ ಅಂದ್ರೆ, ಈಗ ನಾವು ಪ್ರತಿಯೊಬ್ಬರಿಗೂ ಒಂದೊಂದು ಕತೆ ಇರುತ್ತೆ. ಈಗ ನಾನು ಪೋರ್ಟ್ಫೋಲಿಯೋ ಶೂಟ್ ಮಾಡಿಸ್ಬೇಕು, ಇಲ್ಲ ಒಂದು ಕಪಲ್ ಪೋರ್ಟ್ರೇಟ್ಸ್ ಮಾಡಿಸ್ಬೇಕು, ಇಲ್ಲ ಫ್ಯಾಮಿಲಿ ಶೂಟ್ ಮಾಡಿಸ್ಬೇಕು, ಇಲ್ಲ ಪ್ರೀ ವೆಡ್ಡಿಂಗ್ ಶೂಟ್ಸ್, ವೆಡ್ಡಿಂಗ್ ಶೂಟ್ಸ್, ಏನೇ ಆಗಿರಲಿ ಪ್ರತಿಯೊಬ್ಬರಿಗೂ ಅವ್ರದ್ದು ಕತೆ ಇರುತ್ತೆ. ಸೊ ಆ ಕತೆನೇ ಅದ್ರಲ್ಲಿ ತೋರ್ಸೋಣ ಅನ್ನೋದು ನಾವೊಂದು ಕಾನ್ಸೆಪ್ಟ್ ನ ಟ್ರೈ ಮಾಡ್ತೀವಿ. ಯಾರಾದ್ರೂ ಒಂದು ಹುಡುಗ ಹುಡುಗಿ ನಮ್ಮ ಹತ್ರ ಫೋಟೋಗ್ರಫಿ ಅಂತ ಕೇಳ್ಕೊಂಡು ಬಂದಾಗ ಕೂಡ ಅವ್ರ ಜೊತೆ ಕೂತ್ಕೊಂಡು ಫಸ್ಟ್ ನಾವು ಮಾತಾಡ್ತೀವಿ. ನಿಮ್ದು ಏನಾದ್ರು ಒಂದು ಲವ್ ಸ್ಟೋರಿ ಇದೆಯಾ, ನೀವು ಹೆಂಗ್ ಮೀಟ್ ಮಾಡಿದ್ರಿ, ಏನಾದ್ರು ಒಂದು ಇನ್ಸಿಡೆಂಟ್ಗಳಿದೆಯಾ, ಇಲ್ಲ ಏನಾದ್ರು ಸ್ಪೆಷಲ್ ಮೂಮೆಂಟ್ಸ್ಗಳು ನೀವು ಶೇರ್ ಮಾಡ್ಬೋದಾ, ಈ ಥರದ್ದೆಲ್ಲಾನು ಮಾತಾಡ್ತಾ, ಮತ್ತೆ ಅವ್ರಿಗೇನು ಇಷ್ಟ ಇದೆ, ಹೌದು ಕಲರ್ಸ್ ಯಾವ ಥರ ಇಷ್ಟ ಆಗುತ್ತೆ, ಇಲ್ಲ ಯಾವ ಜಾನ್ರ, ಅವ್ರು ಟ್ರಾವೆಲಿಂಗ್ ಮಾಡ್ತಾರಾ, ಇಲ್ಲ ಅವ್ರಿಗೇನು ಹಾಬಿ ಇದೆ, ಇದನ್ನೆಲ್ಲ, ಇಲ್ಲ ಅವ್ರ ಜೊತೆ ಏನಾದ್ರು ಕಾಮನ್ಲಿ ನೀವೇನಾದ್ರು ಸಾಂಗ್ಸ್ ಶೇರ್ ಮಾಡ್ತಿದ್ರಾ, ನಿಮ್ಗೆ ಯಾವ್ದಾದ್ರು ಕಾಡುವಂತಹ ಹಾಡಿದ್ಯಾ, ಇದೆಲ್ಲ ಕೇಳ್ತಾ ಇರ್ತೀವಿ. ಕ್ವಶನ್ಸ್ ಕೇಳಿದಾಗ ಅವರು ಇನ್ಪುಟ್ ಕೊಡ್ತಾರೆ, ನಮ್ಗೆ ಅದೇ ಒಂದು ಬೇಸ್ ಆಗುತ್ತೆ. ಕೆಲವೊಂದ್ಸರಿ ನಾವು ಒಂದು ಸ್ಕ್ರಿಪ್ಟ್ ನ ಡೆವಲಪ್ ಮಾಡ್ತಾ ಹೋಗ್ತೀವಿ. ಪ್ರತಿಯೊಬ್ಬರ ಕ್ಲೈಂಟ್ಗಳು ಕೂಡ ಅವ್ರಿಗೆ ಸೂಟ್ ಆಗುವಂತ ಒಂದು ಸ್ಕ್ರಿಪ್ಟ್ ನ ಮಾಡಿ, ಮತ್ತೆ ಅವ್ರ ಜೊತೆ ಡಿಸ್ಕಸ್ ಮಾಡಿ, ಅವರಿಂದ ಇನ್ಪುಟ್ಸ್ ತಗೊಂಡು ಒಂದು ಸ್ಟೋರಿ ಲೈನ್ ಮಾಡ್ಕೊಂಡು ಅದನ್ನ ಶೂಟ್ ಮಾಡ್ತೀವಿ. ಸೊ ಅದಾಗಿರೋದ್ರಿಂದ ಅವ್ರಿಗೆ ಲೈಫ್ ಟೈಮ್ ಮೆಮೊರೀಸ್ ಅಂತ ಅನ್ಸುತ್ತೆ. ಸೊ ಹಾಗೇನೆ ನಮ್ಗೂ ಹೊಸ ಐಡಿಯಾಗಳು ಬರೋದಕ್ಕೆ ಶುರು ಆಗುತ್ತೆ. ಮತ್ತೆ ಒಂದು ನಮ್ದು ಪೋರ್ಟ್ಫೋಲಿಯೋ ಕೂಡ ವೇರಿಯಸ್ ಆಸ್ಪೆಕ್ಟ್ಸ್ ನ ಕನ್ಸಿಡರ್ ಮಾಡ್ತಾ ಹೋಗಿರ್ತೀವಿ. ಸೊ ಮೀನ್ಸ್ ಏನಂದ್ರೆ ಫೋಟೋಗ್ರಫಿನಲ್ಲಿ ನಾವು ಹೋಗಿ ಜಸ್ಟ್ ಅವ್ರಿಗೆ ಫೋಟೋ ಕ್ಲಿಕ್ ಮಾಡಿ ಕೊಡೋದಲ್ಲ, ಒಂದು ಮೂಮೆಂಟ್ ಅನ್ನ ಕ್ಯಾಪ್ಚರ್ ಮಾಡಿ ಕೊಡ್ತೀವಿ. ಸೊ ಅದನ್ನ ತುಂಬಾ ಸ್ಪೆಷಲ್ ಆಗಿ ಮಾಡಕ್ಕೆ ವೆಡ್ಡಿಂಗ್ಸ್ ಎಲ್ಲ ನಮ್ಗೆ ಪರ್ಸನಲಿ ತುಂಬಾ ಇಷ್ಟ ಆಗುತ್ತೆ. ಯಾಕಂದ್ರೆ ಇಟ್ಸ್ ಪ್ಯಾಕೇಜ್ ಆಫ್ ಎಮೋಷನ್ಸ್ ಅಂತ ನಾವು ಹೇಳ್ತೀವಿ. ರೈಟ್ ಫ್ರಮ್ ಈಗ ಹುಡುಗಿ ರೆಡಿ ಆಗೋದ್ರಿಂದ ಹಿಡಿದು ನಾವೇ ನೋಡಿದಾಗೆ ಹುಡುಗಿ ರೆಡಿ ಆಗ್ತಾ ಇದಾರೆ ಅಂದಾಗ ಅಲ್ಲಿ ಸುತ್ತಮುತ್ತ ಅವ್ರ ಅಕ್ಕ ತಂಗಿದಿರು ಇರ್ಬೋದು, ಇಲ್ಲ ಫ್ರೆಂಡ್ಸ್ ಇರ್ಬೋದು, ಮತ್ತೆ ಅಮ್ಮ ಇರ್ತಾರೆ, ಮತ್ತೆ ಅಪ್ಪ ಅವಾಗ ಬಂದು ಹೋಗ್ತಿರ್ತಾರೆ, ಅವ್ರಿಗೊಂದು ಟೆನ್ಷನ್ ಇರುತ್ತೆ. ಬಟ್ ಆ ಒಂದು ಟೈಮ್ ಅಲ್ಲಿ ಒಂದು ಎಮೋಷನ್ಸ್ ಗಳಿರುತ್ತೆ. ಹುಡುಗಿಗೆ ಒಂಥರ ಭಯ, ನರ್ವಸ್ನೆಸ್ ಇರುತ್ತೆ, ಜೊತೆಲಿ ಒಂಥರ ಎಕ್ಸೈಟ್ಮೆಂಟ್ ಇರುತ್ತೆ. ಅಪ್ಪ ಅಮ್ಮ ಒಂದ್ ಕಡೆ ಖುಷಿ, ಮತ್ತೆ ಒಂದ್ ಕಡೆ ದುಃಖ ಇರುತ್ತೆ. ಫ್ರೆಂಡ್ಸ್ ಗಳಿಗೆ ಏನೋ ಒಂಥರ ಎಕ್ಸೈಟ್ಮೆಂಟ್, ತಂಗಿಗೆ ಏನೋ ಒಂಥರ ಖುಷಿ, ಇಲ್ಲ ತಮ್ಮಂಗೆ ಏನೋ ಒಂಥರ ಖುಷಿ. ಸೊ ಇದ್ರದ್ದು ನಮ್ಗೆ ಎಮೋಷನ್ ಸಿಗ್ತಾ ಹೋಗುತ್ತೆ ನೋಡೋದಕ್ಕೆ. ನಾವು ಅವ್ರು ಬಂದು ಮಾತಾಡಿದಾಗ ಏನ್ ಅನ್ಸ್ಬೋದು, ಅವ್ರು ಹೆಂಗ್ ಕಾಣಿಸ್ತಾರೆ ಜೊತೆಲಿದ್ದಾಗ. ಸೊ ಅಲ್ಲಿಂದಾನೇ ಶುರು ಆಗುತ್ತೆ ಅದು ಕತೆಗಳು. ಐ ಮೀನ್ ಎಮೋಷನ್ಸ್ ನ ಕ್ಯಾಪ್ಚರ್ ಮಾಡೋದು. ಅದಾದ್ಮೇಲೆ ಹುಡುಗಿ ಈಗ ಸ್ಟೇಜ್ ಅಲ್ಲಿ ಬರ್ತಿದ್ದಾರೆ ಅಂದ್ರೆ ಅವ್ರ ಮಾಮ ಕರ್ಕೊಂಡು ಬರ್ತಾ ಇರ್ತಾರೆ. ಸೊ ಅದಾದ್ಮೇಲೆ ಅಲ್ಲೊಂದು ಎಮೋಷನ್ಸ್ ಇರುತ್ತೆ. ಯಾಕೆ ಅವ್ರು ಮಂಟಪಕ್ಕೆ ಬರ್ತಿದ್ದಾರೆ ಅಂದ್ರೆ ಅಲ್ಲಿ ಹುಡುಗ ಕಾಯ್ತಿದ್ದಾನೆ, ಅಲ್ಲೊಂದು ಎಮೋಷನ್ ಸಿಗುತ್ತೆ. ಪರ್ದೆ ಜಾಸ್ತಾ ಇದಾರೆ ಅಂದ್ರೆ ಅವ್ರಿಬ್ರನ್ನ ನೋಡ್ತಿದ್ದಾರೆ, ಅಲ್ಲೊಂದು ಎಮೋಷನ್ ಸಿಗುತ್ತೆ. ಸೊ ಈ ತರ ನಮ್ಗೆ ಬೇರೆ ಬೇರೆ ಎಮೋಷನ್ಸ್ ಗಳು ಕಾಣಿಸ್ತಾ ಹೋಗುತ್ತೆ. ನಾವು ಅದನ್ನ ಅಲ್ಲೇನೆ ಡಾಕ್ಯುಮೆಂಟ್ ಮಾಡ್ತಾ ಹೋಗ್ತಿರ್ತೀವಿ. ಅದಾದ್ಮೇಲೆ ಮತ್ತೆ ಟೈಯಿಂಗ್ ನಾಟ್ ಟೈಮ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಹುಡುಗಿದ ಎಕ್ಸ್ಪ್ರೆಷನ್ಸ್ ಹೆಂಗಿರುತ್ತೆ, ಇಲ್ಲ ಹುಡುಗ ಹೆಂಗಿರ್ತಾನೆ, ಅವ್ರ ಅಪ್ಪ ಅಮ್ಮಂಗೆ ಏನ್ ಫೀಲಿಂಗ್ ಆಗ್ತಾ ಇರುತ್ತೆ, ಇದನ್ನೆಲ್ಲ ಬೇರೆ ಬೇರೆ ಆಂಗಲ್ ಅಲ್ಲಿ ನಾವು ಕ್ಯಾಪ್ಚರ್ ಮಾಡ್ತಾ ಹೋಗ್ತಿದ್ವಿ. ಅದಾದ್ಮೇಲೆ ಒಂದ್ಸರಿ ನಾವು ನೋಡ್ತೀವಲ್ಲ ಸ್ಟೋರಿ ಟೆಲ್ಲಿಂಗ್ ಅಂತ ನೋಡಿದಾಗ, ಸೊ ಹಿಂಗಿತ್ತು ಇದು, ಅದು ತುಂಬಾನೇ ಖುಷಿ ಕೊಡುತ್ತೆ. ಓಕೆ, ಮೀನ್ಸ್ ಏನಂದ್ರೆ ಫೋಟೋಗ್ರಫಿನಲ್ಲಿ ಅಪ್ಡೇಟ್ ಆಗೋದು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ಬೇಕು. ಯಾಕೆ ಅಂತಂದ್ರೆ ಟ್ರೆಂಡ್ ಚೇಂಜ್ ಆಗ್ತಾ ಇರುತ್ತೆ, ಮತ್ತೆ ಲೆನ್ಸ್ಗಳು ಚೇಂಜ್ ಆಗ್ತಾ ಇರುತ್ತೆ. ಸೊ ಅಪ್ಡೇಟ್ ಆದಷ್ಟು ಫೋಟೋಗ್ರಫಿನಲ್ಲಿ ಒಂದು ಒಳ್ಳೆ ಔಟ್ಪುಟ್ ಅನ್ನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಯಾವ ರೀತಿ ಅಪ್ಡೇಟ್ ಮಾಡ್ತೀರಾ? ಯೂಶಲಿ ಯಾವುದೇ ಒಂದು ಹೊಸದಾಗಿ ಟ್ರೆಂಡ್ ಬಂದಿದೆ ಮಾರ್ಕೆಟ್ ಅಲ್ಲಿ ಅಂದ್ರೆ ಕೂಡ ನಾವು ಇಮಿಡಿಯೇಟ್ಲಿ ಅಪ್ಗ್ರೇಡ್ ಆಗಿರ್ತೀವಿ. ಎಕ್ವಿಪ್ಮೆಂಟ್ಸ್ ಇರ್ಬೋದು, ಕ್ಯಾಮ್ರಾಸ್ ಇರ್ಬೋದು, ಲೆನ್ಸಸ್ ಇರ್ಬೋದು, ಇಲ್ಲ ಬೇರೆ ಯಾವುದೇ ಒಂದು ಟೆಕ್ನಾಲಜಿ ಇರ್ಬೋದು. ಈಗ AI ಇಂಟರ್ವೆನ್ಷನ್ ಆಗಿರೋದ್ರಿಂದ ಫೋಟೋಶಾಪ್ ಅಲ್ಲೇನೆ AI ವರ್ಷನ್ ಇದೆ. ತುಂಬಾನೇ ಕೆಲಸಗಳು ಈಸಿ ಆಗಿದೆ, ಪ್ಲಸ್ ಇನ್ನೊಂದು ಕ್ರಿಯೇಟಿವ್ ಆಗಿ ಮಾಡ್ಬೋದು. ಮತ್ತೆ ಇನ್ನೊಂದ್ ಕಡೆ ಚಾಲೆಂಜಿಂಗ್ ಕೂಡ ಅನ್ಸುತ್ತೆ. ಯಾಕಂದ್ರೆ ಎಷ್ಟೊಂದು ಫೋಟೋಗಳು ನಾವು ನೋಡ್ತಾ ಇರೋದ್ರಲ್ಲಿ ಮ್ಯಾನಿಪುಲೇಷನ್ ಮಾಡ್ಬಿಟ್ಟಿರ್ತಾರೆ. ಫೋಟೋ ಹೆಂಗೋ ಇರುತ್ತೆ, ಬಟ್ ಏನೇನೋ ಮಾಡಿ AI ಜನರೇಟ್ ಮಾಡಿರೋದ್ರಿಂದ ಅದಷ್ಟೊಂದು ನಮ್ಗೆ ಅದ್ರಲ್ಲಿ ಎಮೋಷನ್ ಸಿಗೋದಿಲ್ಲ ಹೇಳ್ಬೇಕು ಅಂದ್ರೆ. ಎಲ್ಲಾನು ಒಂಥರ ಮಷಿನ್ ಮೇಡ್ ತರ ಅನ್ಸುತ್ತೆ. ಬಟ್ ನಾವು ಯಾವ್ದೇ ಒಂದು ಟ್ರೆಂಡಿಂಗ್ ಟೆಕ್ನಾಲಜಿ ಇದ್ರೂ ಕೂಡ ಅದಕ್ಕೆ ಅಪ್ಗ್ರೇಡ್ ಆಗ್ತಾ ಕಲಿತಾ ಇರೋದ್ರಿಂದ ಸೊ ಆ ಒಂದು ಮಾರ್ಕೆಟ್ ಕಾಂಪಿಟೇಷನ್ ಅಲ್ಲಿ ಈಕ್ವಲಿ ಕಾಂಪೀಟ್ ಮಾಡ್ತಿರ್ತೀವಿ. ಓಕೆ,
ಒಬ್ರು ಫೋಟೋಗ್ರಾಫರ್ ಅಂತಂದ್ರೆ ಈಸಿ ಇರೋದಿಲ್ಲ, ಒಂದು ಬಿಗ್ ಟಾಸ್ಕ್ ಅಂತಾನೆ ಹೇಳ್ಬೋದು. ಸೊ ಏನೇನೆಲ್ಲ ಒಂದು ಚಾಲೆಂಜಸ್ನ ಫೇಸ್ ಮಾಡ್ತಾರೆ ಈ ಒಂದು ಫೀಲ್ಡ್ನಲ್ಲಿ ಒಬ್ಬ ಫೋಟೋಗ್ರಾಫರ್ ಆಗಿ, ಮತ್ತು ಈ ಒಂದು ಫೀಲ್ಡ್ಗೆ ಬಂದಾದಮೇಲೆ ಸಕ್ಸಸ್ ಆಗೋದಕ್ಕೂ ಕೂಡ ಏನೇನೆಲ್ಲ ಬೇಕಾಗತ್ತೆ ಒಬ್ಬ ಫೋಟೋಗ್ರಾಫರ್ಗೆ? ಫೋಟೋಗ್ರಾಫರ್ ಮೇ ಬಿ ಒಂದೇ ಪದ ಇರ್ಬೋದು, ಬಟ್ ಆ ಫೋಟೋಗ್ರಾಫರ್ ನೀವು ಹಿಂದೆ ಹೋದ್ರೆ ಎಷ್ಟು ರೋಲ್ಗಳು ಇರುತ್ತೆ ಅಂದ್ರೆ, ಎಸ್ಪೆಷಲಿ ಶುರುನಲ್ಲಿ ಯಾರೋ ಒಬ್ಬ ಫೋಟೋಗ್ರಫಿ ಕಲ್ತಿ ಏನೋ ಮಾಡ್ತೀನಿ ಅಂತ ಬಂದವ್ರಿಗೆ ಅದು ಅವ್ರಿಗೇನೆ ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಬಿಸ್ನೆಸ್ ನ ಕಟ್ಟಬೇಕು ಅಂದ್ರೆ ನಮಗೆ ಮಲ್ಟಿಪಲ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಫಸ್ಟ್ ಒಂದು ಪ್ರಾಡಕ್ಟ್ ಇರಬೇಕು, ಪ್ರಾಡಕ್ಟ್ ಆದ್ಮೇಲೆ ನೀವು ಅದನ್ನ ಪ್ರೈಸಿಂಗ್ ಮಾಡ್ಬೇಕಿದೆ, ಪ್ರೈಸಿಂಗ್ ಆದ್ಮೇಲೆ ಪ್ರಮೋಷನ್ ಮಾಡ್ಬೇಕಿದೆ, ಪ್ರಮೋಷನ್ ಆದ್ಮೇಲೆ ಒಂದು ಪ್ಲೇಸ್ ನೋಡಬೇಕಿದೆ ಎಲ್ಲಿ ಮಾಡ್ತೀನಿ ಅಂತ, ಆಮೇಲೆ ಒಂದು ಫಿಸಿಕಲ್ ಎವಿಡೆನ್ಸ್ ಇರಬೇಕಾಗುತ್ತೆ. ದೇರ್ ಆರ್ 5 ಪೀಸ್ ಆಫ್ ಮಾರ್ಕೆಟಿಂಗ್ ಪೀಸ್ ಅಂತ ಹೇಳ್ತಾರೆ, ಪ್ರೈಸ್, ಪ್ರಮೋಷನ್, ಪ್ಲೇಸ್, ಪೀಪಲ್, ಈ ತರ. ಸೊ ಈ ತರ ಇದ್ದಾಗ ಇದನ್ನೆಲ್ಲಾನು ಒಬ್ಬ ಫೋಟೋಗ್ರಾಫರ್ನೇ ಡಿಸೈಡ್ ಮಾಡಬೇಕಾಗುತ್ತೆ. ನನ್ನ ಪ್ರಾಡಕ್ಟ್ಗೆ ಏನು ಪ್ರಾಡಕ್ಟ್ ಕೊಡಬೇಕು, ಫೋಟೋಗ್ರಫಿನ, ವಿಡಿಯೋಗ್ರಫಿನ, ಅದ್ರಲ್ಲಿ ಯಾವ ಸಾರ್ಟ್ ಈಗ ವೆಡ್ಡಿಂಗಾ, ಪ್ರೀ ವೆಡ್ಡಿಂಗಾ, ಇಲ್ಲ ಬರ್ಡೇಸ, ಬೇರೆ ಬೇರೆ ಏನು ಅನ್ನೋದು ಡಿಸೈಡ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಏನೇನು ಕೊಡ್ತೀನಿ ಫೋಟೋಗ್ರಫಿ ಜೊತೆ ಅದನ್ನ ಡಿಸೈಡ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಅದಕ್ಕೊಂದು ಬೆಲೆ ನಿರ್ಧಾರ ಮಾಡಬೇಕು, ಪ್ರೈಸಿಂಗ್. ಅದಾದ್ಮೇಲೆ ಪ್ರಮೋಷನ್, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇರುವಂತ ಪ್ರೆಸೆನ್ಸ್ ಇರ್ಬೋದು, ಎಲ್ಲಿ ಮಾರ್ಕೆಟಿಂಗ್ ಆಗಿ ವರ್ಕ್ ಮಾಡ್ತಾನೆ ಅವನು. ಯಾರೋ ಒಬ್ರು ಪ್ರೈಸಿಂಗ್ ಕೇಳಿದಾಗ ಅವ್ರ ಹತ್ರ ನೆಗೋಷಿಯೇಟ್ ಮಾಡೋದಿರ್ಬೋದು, ಅಲ್ಲಿ ಒಬ್ಬ ಸೇಲ್ಸ್ ಮ್ಯಾನ್ ಆಗ್ತಾನೆ ಅವನು. ಫೋಟೋಗ್ರಾಫರ್ ಬೇರೆ ಬೇರೆ ರೋಲ್ ಹೋಗ್ತಾ ಇರ್ತಾನೆ ಅವನು. ಅದಾದ್ಮೇಲೆ ಶೂಟ್ ಮಾಡೋದಕ್ಕೆ ಹೋಗ್ತಾನೆ ಅಂದ್ರೆ ಈಸ್ ಎ ಫೋಟೋಗ್ರಾಫರ್, ವಿಡಿಯೋಗ್ರಾಫರ್ ಇರ್ಬೋದು, ಈಸ್ ಎ ಪ್ರೊಡ್ಯೂಸರ್ ಅಂದ್ರೆ ಕ್ರಿಯೇಟಿವ್ ಪ್ರೊಡ್ಯೂಸರ್. ಅಲ್ಲಿ ಅವ್ನ ಕ್ರಿಯೇಟಿವಿಟಿ ಬೇಕಾಗುತ್ತೆ. ಅದಾದ್ಮೇಲೆ ಅವ್ನು ವಾಪಸ್ ಬಂದ್ಮೇಲೆ ಮತ್ತೆ ಪ್ರೊಸೆಸ್ ಮಾಡಬೇಕಾಗುತ್ತೆ, ಕಾಪಿಂಗ್ ಮಾಡಬೇಕಾಗುತ್ತೆ. ಶೂಟ್ ಮಾಡೋ ಟೈಮಲ್ಲಿ ಅಂತೂ ಇರೋಂಥ ಚಾಲೆಂಜಸ್ ಅದು ನಾನು ಹೇಳೋದಕ್ಕೆ ಆಗೋದಿಲ್ಲ, ಅಷ್ಟು ಚಾಲೆಂಜಸ್ಗಳಿರುತ್ತೆ. ಟೈಮ್ ಮ್ಯಾನೇಜ್ಮೆಂಟ್ ಇರ್ಬೋದು, ಪಂಕ್ಚುಯಾಲಿಟಿ ಇರ್ಬೋದು, ಇಲ್ಲಿಂದ ಅಲ್ಲಿಗೆ ಹೋಗೋದಿರ್ಬೋದು, ಲಾಜಿಸ್ಟಿಕ್ ಮ್ಯಾನೇಜ್ಮೆಂಟ್, ಇಕ್ವಿಪ್ಮೆಂಟ್ ಪ್ರೊಕ್ಯೂರ್ಮೆಂಟ್ ಇರ್ಬೋದು. ಒನ್ ಮಿಸ್ ಆದ್ರೆ ಶೂಟ್ ಮಾಡಕ್ಕಾಗಲ್ಲ. ಇಕ್ವಿಪ್ಮೆಂಟ್ ಮೇಂಟೆನೆನ್ಸ್ ಅಂತ ಬರುತ್ತೆ, ಪಿರಿಯಾಡಿಕ್ ಮೇಂಟೆನೆನ್ಸ್ ಇಷ್ಟು, ಮತ್ತೆ ಇನ್ವೆಸ್ಟ್ಮೆಂಟ್ ಅಗೇನ್ ಅಪ್ಗ್ರೇಡೇಷನ್. ಈಗ ಟೆಕ್ನಾಲಜಿಗೆ ಓಕೆ ಏನ್ ಟೆಕ್ನಾಲಜಿ ಟ್ರೆಂಡಿಂಗ್ ಇದೆ, ಓಕೆ ಯಾರು ಏನ್ ಮಾಡ್ತಿದ್ದಾರೆ, ನಾನು ಹೆಂಗ್ ಮಾಡ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಟ್ರೆಂಡ್ ಆಗ್ತಿದೆ ಅದನ್ನ ಮಾಡೋಣ. ಅದಾದ್ಮೇಲೆ ಮತ್ತೆ ಪುಟಿಂಗ್ ಟುಗೆದರ್ ದ ಹ್ಯೂಮನ್ ರಿಸೋರ್ಸ್ ಇರ್ಬೋದು. ಯಾಕಂದ್ರೆ ಓವರ್ ಎ ಪೀರಿಯಡ್ ನೀವು ಇದೆಲ್ಲ ಮಾಡ್ತಿದ್ದೀರಾ, ನಿಮ್ಮ ಹತ್ರ ಜಾಸ್ತಿ ಕ್ಲೈಂಟ್ಸ್ ಬರ್ತಿದ್ದಾರೆ ಅಂದ್ರೆ ನೀವು ಒಬ್ಬರೇ ಎಲ್ಲಾನು ಮಾಡೋದಕ್ಕಾಗೋದಿಲ್ಲ. ಯು ನೀಡ್ ಎ ಟೀಮ್. ಸೊ ಅವಾಗ ನೀವು ಪ್ರೊಕ್ಯೂರ್ಮೆಂಟ್ ಮಾಡ್ತೀರಾ. ಪ್ರೊಕ್ಯೂರ್ಮೆಂಟ್ ಅಂದ್ರೆ ಈಗ ರೆಕ್ರೂಟ್ ಮಾಡ್ತೀರಾ, ಇನ್ನೊಬ್ರು ಯಾರೋ ಒಬ್ಬ ಎಡಿಟರ್ನ ತಗೊಳ್ತೀರಾ, ಇಲ್ಲ ಒಬ್ಬ ಯಾರೋ ಶೂಟರ್ನ ತಗೊಳ್ತೀರಾ, ಇಲ್ಲ ಇನ್ನೊಬ್ರು ಯಾರೋ ಕ್ಲೈಂಟ್ ರೆಪ್ರೆಸೆಂಟೇಟಿವ್ನ ತಗೊಳ್ತೀರಾ. ಸೊ ಈ ತರ ನೀವು ಟೀಮ್ ಬೆಳೆಸ್ತಾ ಹೋಗ್ತೀರಾ. ಟೀಮ್ ಬೆಳೀತಾ ಹೋದಂಗೆ ಒಂದು ಆರ್ಗನೈಸೇಷನ್ ಆಗುತ್ತೆ. ಮತ್ತೆ ಆ ಆರ್ಗನೈಸೇಷನ್ ಅಲ್ಲಿ ಡಿಪಾರ್ಟ್ಮೆಂಟ್ಸ್ಗಳು ಬರುತ್ತೆ. ಈಚ್ ಡಿಪಾರ್ಟ್ಮೆಂಟ್ಸ್ಗಳಿಗೆ ರೋಲ್ಸ್ ಫಿಕ್ಸ್ ಮಾಡಬೇಕು, ಎವ್ರಿ ಇಂಡಿವಿಜುವಲ್ಸ್ಗೆ ರೋಲ್ಸ್ ಫಿಕ್ಸ್ ಮಾಡಬೇಕು, ಅವ್ರಿಗೆ ಟ್ರೈನಿಂಗ್ ಮಾಡಬೇಕು, ಮತ್ತೆ ಅವ್ರಿಗೆ ಮಾರ್ಕೆಟ್ ಲೆವೆಲ್ಗೆ ಅಪ್ಗ್ರೇಡ್ ಆಗೋ ಥರ ಮಾಡಬೇಕು. ಸೊ ಈ ಥರ ಎಲ್ಲ ಇರೋದ್ರಿಂದ ಫೋಟೋಗ್ರಾಫರ್ ಇಸ್ ನಾಟ್ ಜಸ್ಟ್ ಎ ವರ್ಡ್, ಇಟ್ಸ್ ಸಮ್ ಆಫ್ ಎವ್ರಿಥಿಂಗ್. ಇಟ್ಸ್ ಅನ್ ಆಂಟರ್ಪ್ರಿನರ್ ಆಲ್ ಟುಗೆದರ್. ಹೇಳಬೇಕು ಅಂದ್ರೆ ಫೋಟೋಗ್ರಾಫರ್ ಅದೇ ಹ್ಯಾಟ್ಸ್ ಆಫ್ ಹೇಳಲೇಬೇಕಾಗುತ್ತೆ. ಯಾಕಂದ್ರೆ ಎಸ್ಪೆಷಲಿ ಶೂಟಿಂಗ್ ಟೈಮ್ ಅಂತ ಬಂದಾಗ ಟೈಮ್ ಲಿಮಿಟ್ಸ್ ಇರಲ್ಲ. ಮಾರ್ನಿಂಗ್ ಅಂದ್ರೆ ಮಾರ್ನಿಂಗ್ ಇರುತ್ತೆ, ಹೌದು, ಟೈಮ್ ನಿದ್ದೆ ಮಾಡೋದಕ್ಕೆ ಟೈಮ್ ಇರೋದಿಲ್ಲ. ಮತ್ತೆ ಇಕ್ವಿಪ್ಮೆಂಟ್ಸ್ ಇನ್ವೆಸ್ಟ್ಮೆಂಟ್ ಅಂತ ಇರುತ್ತಲ್ಲ, ಅದು ನೆವರ್ ಎಂಡಿಂಗ್. ನಾವು ಪ್ರತಿ ದಿವಸ ಆಲ್ಮೋಸ್ಟ್ ಏನಾದ್ರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಇದ್ವಿ. ಯಾಕಂದ್ರೆ ಏನಾದ್ರು ಒಂದು ಹಾಳಾಗ್ತಿರುತ್ತೆ, ಇಲ್ಲ ಒಂದು ಹೊಸದ್ ಬರ್ತಿರುತ್ತೆ, ಹಾಕು ತಗೋ, ಏನೋ ಬಂದಿದೆ ಅಂದ್ರೆ ಆಲ್ರೆಡಿ ಹಾಕಿರ್ತಾರೆ, ಹಂಗಾಗಿರುತ್ತೆ. ಸೊ ಇದು ಫೋಟೋಗ್ರಫಿ ಪ್ರೊಫೆಷನ್. ಯಾರಾದ್ರೂ ಹೊಸದಾಗಿ ಫೋಟೋಗ್ರಫಿ ಮಾಡ್ಬೇಕು, ನಾನು ಏನಾದ್ರು ಮಾಡ್ಬೇಕು ಅಂತ ಬಂದವ್ರಿಗೆ ಇದೆಲ್ಲ ರೆಡಿ ಇದ್ರೆ ಐ ಟೆಲ್ ದೆಮ್ ನೀವು ಬರ್ಬೋದು ಅಂತ. ಇಲ್ಲ ಅಂದ್ರೆ ಎಲ್ಲ ಫೇಸ್ ಮಾಡೋದಕ್ಕೆ ರೆಡಿ ಇರಬೇಕು ಅಂತ ಹೇಳ್ತೀರಾ. ಓಕೆ. ಸೊ ಇತ್ತೀಚೆಗೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಸ್ ಎಲ್ಲ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿದೆ. ಯಾವ ರೀತಿ ಅದನ್ನ ಮೀನ್ಸ್ ಕ್ಲೈಂಟ್ ಜೊತೆಗೆ ಯಾವ ರೀತಿ ಅದನ್ನ ಡಿಸ್ಕಸ್ ಮಾಡಿ ಕಾನ್ಸೆಪ್ಟ್ಸ್ ಎಲ್ಲ ಆಗಲೇ ಹೇಳಿದ್ರಿ ನೀವು ಅದ್ರ ಬಗ್ಗೆ, ಕ್ಲೈಂಟ್ ಜೊತೆ ಟಚಲ್ಲಿ ಇರ್ತೀವಿ ಅಂತ. ಬಟ್ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಸ್ ಅಂದ್ರೆ ಈಗ ಮದುವೆಗಿಂತ ಹೆಚ್ಚಾಗಿ ಪ್ರೀ ವೆಡ್ಡಿಂಗ್ಸ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ. ಯಾವ ರೀತಿ ಅದನ್ನ ಈಗ ಪ್ರೀ ವೆಡ್ಡಿಂಗ್ ಒಂಥರ ಏನಾಗಿದೆ ಅಂದ್ರೆ ಮ್ಯಾಂಡೇಟರಿ. ಮುಂಚೆ ಯಾರಾದ್ರೂ ಒಬ್ರು ಇಷ್ಟ ಇರೋರು, ಇಲ್ಲ ಸ್ವಲ್ಪ ಓಕೆ ನಂಗೆ ಇಷ್ಟ ಇದೆ ಮಾಡಿಸ್ಬೇಕು ಅನ್ನೋರು ಮಾತ್ರ ಪ್ರೀ ವೆಡ್ಡಿಂಗ್ ಮಾಡಿಸಿದ್ರು. ಬಟ್ ಇವಾಗ ಪ್ರೀ ವೆಡ್ಡಿಂಗ್ ಮಾಡಿಸ್ತಾ ಇರೋ ವೆಡ್ಡಿಂಗ್ಸ್ ಇಲ್ಲ. ಸೊ ಹಾಗಿರೋದ್ರಿಂದ ಪ್ಯಾರಲಲ್ಲಿ ತುಂಬಾ ಬಿಸ್ನೆಸ್ ಗ್ರೋತ್ ಆಗ್ತಾ ಹೋಗ್ತಾ ಇದೆ ಮಾರ್ಕೆಟ್ ಅಲ್ಲಿ. ಹೇಗೆ ಅಂದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಲೊಕೇಶನ್ಸ್ಗಳು. ನಾವೆಲ್ಲ ಮುಂಚೆ ಎಲ್ಲಾದ್ರೂ ಔಟ್ಡೋರ್ ಅಲ್ಲಿ ಶೂಟ್ ಮಾಡ್ತಿದ್ವಿ, ಕಬ್ಬನ್ ಪಾರ್ಕ್, ಆ ಕಡೆ ಈ ಕಡೆ ಪಾರ್ಕ್ಗಳು, ಇಲ್ಲ ಹೊರಗಡೆ ಔಟ್ ಆಫ್ ಸ್ಟೇಷನ್ ಹೋಗಿರ್ತಿದ್ವಿ, ಗ್ರೀನರಿ ಇರುವಂತ ಜಾಗಗಳು. ಅದಾದ್ರೆ ಎಷ್ಟೋ ಜನ ಕ್ಲೈಂಟ್ಸ್ಗಳಿಗೆ ಟ್ರಾವೆಲ್ ಮಾಡಕ್ ಆಗದೆ ಇರೋರಿಗೆ ನಿಯರ್ ಬೈ ಪಾರ್ಕ್ ಅಲ್ಲಿ ಶೂಟ್ ಮಾಡಿರ್ತಿದ್ವಿ. ಸೊ ಇದೆಲ್ಲ ಡಿಮ್ಯಾಂಡ್ ನೋಡ್ಕೊಂಡು ಮಾರ್ಕೆಟ್ ಅಲ್ಲಿ ಪ್ಯಾರಲಲ್ಲಿ ಹೆಂಗ್ ಡೆವಲಪ್ ಆಯ್ತು ಅಂದ್ರೆ ಎಷ್ಟೊಂದು ರೆಸಾರ್ಟ್ಗಳು ಬ್ಯಾಕ್ ಗ್ರೌಂಡ್ ಸೆಟಪ್ ಗಳನ್ನ ರೆಡಿ ಮಾಡೋದಕ್ಕೆ ಶುರು ಮಾಡಿದ್ರು. ಮತ್ತೆ ಇಷ್ಟು ಅಂತ ಸ್ಪೆಸಿಫಿಕ್ ಚಾರ್ಜ್ ಮಾಡಿ ಶೂಟ್ಗೆ ಅಲೋ ಮಾಡೋದಕ್ಕೆ. ಸೊ ಅದು ಪ್ಯಾರಲಲ್ಲಿ ಇಂಡಸ್ಟ್ರಿ ಗ್ರೋತ್ ಆಗ್ತಾ ಹೋಯ್ತು. ಒಂದೊಂದು ಬೇರೆ ತರ ಬ್ಯಾಕ್ ಗ್ರೌಂಡ್ಗಳು, ಫಾರಿನ್ ಸೆಟಪ್ ಗಳೆಲ್ಲ ಇಲ್ಲಿ ಬರೋದಕ್ಕೆ ಶುರು ಆಯ್ತು. ಅದು ಸೆಟಪ್ ಶೂಟ್ ಮಾಡಿದ್ದಾರೆ ಅಂತಾನೆ ಗೊತ್ತಾಗಲ್ಲ. ಸೊ ಆ ತರ ಅಡ್ವಾನ್ಸ್ಮೆಂಟ್ ಬರೋದಕ್ಕೆ ಶುರು ಆಯ್ತು. ಸೊ ಅಷ್ಟು ಟ್ರೆಂಡಿಂಗ್ ಈಗ ಪ್ರೀ ವೆಡ್ಡಿಂಗ್ ಶೂಟ್ಸ್ ಅಲ್ಲಿ ಇದೆ. ಈಗ ಬರ್ತಾರಂತ ಎಕ್ವಿಪ್ಮೆಂಟ್ಸ್ ಮತ್ತೆ ಎಲ್ಲಾ ಫೋಟೋಗ್ರಾಫರ್ಸ್ಗಳು ಕೂಡ ಎಷ್ಟು ಚೆನ್ನಾಗಿ ವರ್ಕ್ ಮಾಡ್ತಿದ್ದಾರೆ ಅಂದ್ರೆ ನಿಮ್ಗೆ ಅದೇನು ಸಿನಿಮಾ ಸಾಂಗ್ ಇಲ್ಲ ಆಲ್ಬಮ್ ಸಾಂಗ್ ಇಲ್ಲ ಒಂದು ಪ್ರೀ ವೆಡ್ಡಿಂಗ್ ಶೂಟ ವ್ಯತ್ಯಾಸನೇ ಗೊತ್ತಾಗೋದಿಲ್ಲ. ಪ್ಯಾರಲಲ್ಲಿ ನಾನು ಹೇಳ್ದಂಗೆ ಈಗ ಲೊಕೇಶನ್ಸ್ಗಳು ಗ್ರೋತ್ ಆದ್ರ ಜೊತೆಗೆ ಮೇಕಪ್ ಆರ್ಟಿಸ್ಟ್ಗಳಿಗೆ ಒಂದು ಕೆಲಸ ಶುರು ಆಯ್ತು, ಮತ್ತೆ ಡಿಸೈನರ್ಸ್ಗಳಿಗೆ, ಬಟ್ಟೆ
ಯಾಕಂದ್ರೆ ಗೌನ್ಗಳು, ಸೂಟ್ಗಳು, ಹೌದು. ಬೇರೆ ಬೇರೆ ಕಾಸ್ಟ್ಯೂಮ್ಸ್ಗಳು, ಇದಕ್ಕೆಲ್ಲಾನು ಪ್ಯಾರಲಲ್ಲಿ ಮತ್ತೆ ಫೋಟೋಗ್ರಫಿ, ವಿಡಿಯೋಗ್ರಫಿ ಇದೆಲ್ಲಾನು. ಸೊ ಹಂಗೆ ಗ್ರೋತ್ ಆಗ್ತಾ ಬಂದಿರೋದ್ರಿಂದ ಪ್ರೀ ವೆಡ್ಡಿಂಗ್ ಒಂದ್ ಕಡೆ ಎಲ್ಲರೂ ತಗೊಳ್ತಾ ಇರೋದು ಒಂದು ಒಳ್ಳೆ ವಿಚಾರನೇ. ಮೆಮೊರೀಸ್ ಕೂಡ ಇರುತ್ತೆ. ಮತ್ತೆ ನಾವು ಕೂಡ ನಮ್ಮನ್ನ ಒಂದು ಸ್ಲೋ ಮೋಷನ್ ಸಾಂಗ್ ಅಲ್ಲಿ ನೋಡುವಂಥದ್ದು. ಟು ಬಿ ರಿಯಲಿ ಫ್ರ್ಯಾಂಕ್, ಯಾರಿಗಾದ್ರೂ ಆಗಲಿ, ಯಾರಾದ್ರೂ ಕಪಲ್ ಈಗ ಪ್ರೀ ವೆಡ್ಡಿಂಗ್ ಟೈಮಲ್ಲಿ ಇದ್ದಿದ್ದಂಥ ಒಂದು ಕೆಮಿಸ್ಟ್ರಿ, ಆ ಒಂದು ಬಾಂಡಿಂಗ್ ಇರುತ್ತಲ್ಲ, ಒಂದು 2-3 ವರ್ಷ ಆದ್ಮೇಲೆ ಸ್ವಲ್ಪ ಕಡಿಮೆ ಆಗಿದೆ ಅಂದ್ರೆ ವಾಪಸ್ ಹೋಗ್ಬಿಟ್ಟು ಅವ್ರು ಏನಾದ್ರು ಪ್ರೀ ವೆಡ್ಡಿಂಗ್ ಸಾಂಗ್ ನೋಡ್ಬಿಟ್ರೆ ಅವ್ರದ್ದು, ಓ ಹೌದಲ್ವಾ ನಾವೆಲ್ಲ ಇಷ್ಟು ಖುಷಿಯಾಗಿದೆ ಜೊತೆಲಿದ್ವಿ, ಸೊ ನಾವು ವಾಪಸ್ ಅಲ್ಲಿಗೆ ಹೋಗೋಣ ಅನ್ನೋದು ಯಾವಾಗಲೂ ಒಂದು ಹಿಡಿದಿಟ್ಟಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತೀನಿ, ಪ್ರತಿಯೊಬ್ರು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಿ. ಸೊ ಅಂದರೆ ತುಂಬ ಕಾನ್ಸೆಪ್ಟ್ ಮಾಡಿರ್ತೀರಾ ಪ್ರೀ ವೆಡ್ಡಿಂಗಿಗೆ ಅಂತ, ಅದರಲ್ಲಿ ತುಂಬ ಮೆಮೊರೇಬಲ್ ಅಂತ ಯಾವುದಾದ್ರೂ ಇದೆಯಾ? ಅಂದರೆ ಒಂದು ಕಾನ್ಸೆಪ್ಟು ತುಂಬ ಮೆಮೊರೇಬಲ್ ಆಗಿದೆ, ಯುನೀಕ್ ಆಗಿತ್ತು, ತುಂಬ ಡಿಫ್ರೆಂಟ್ ಆಗಿತ್ತು ಅಂತ. ನಮ್ಗೆ ಈಗಲೂ ಕೂಡ ನನ್ನ ಕ್ಲೈಂಟ್ಸ್ ಅಂತ ಹೇಳೋದಿಲ್ಲ, ಅವ್ರ ಒಂಥರ ಫ್ರೆಂಡ್ಸ್. ಈಗ ಅಷ್ಟೇ ಫಸ್ಟ್ ಶುರುವಿಂದಾನು ನಮಗೆ ಸಪೋರ್ಟ್ ಮಾಡ್ಕೊಳ್ತಾರೆ ಬಂದಿರೋರು, ಈಗಲೂ ಸಪೋರ್ಟ್ ಮಾಡ್ತಿದ್ದಾರೆ. ಮತ್ತೆ ಅವ್ರ ಜೊತೆ ನಾವು ತುಂಬ ಯಾವಾಗ ಕ್ಲೋಸ್ ಆಗ್ಬಿಡ್ತೀವಿ ಅಂದ್ರೆ ಅವ್ರದ್ದು ನಾವು ಸ್ಟೋರೀಸ್ ಕೇಳಿದಾಗ, ಮತ್ತೆ ಆ ಸ್ಟೋರೀಸ್ನ ನಾವು ಅಲ್ಲಿ ತೋರ್ಸೋದಕ್ಕೆ ಶುರು ಮಾಡ್ತೀವಲ್ಲ, ಏನಾದ್ರು ಒಂದು ಸ್ಕ್ರಿಪ್ಟ್ ಮಾಡಿ, ಶೂಟ್ ಮಾಡಿ, ಮತ್ತೆ ಎಡಿಟ್ ಮಾಡಿ, ಇಷ್ಟೆಲ್ಲ ಮಾಡಿದಾಗ ಪದೇ ಪದೇ ಅದನ್ನೇ ನೋಡ್ತಿದ್ದೀವಿ ಅಂದ್ರೆ ಒಂದು ಬ್ಯೂಟಿಫುಲ್ ಮೆಮೊರೀಸ್ ಆಗ್ಬಿಡುತ್ತೆ ನಮ್ಮ ಜರ್ನಿಲೂ ಕೂಡ. ಮತ್ತೆ ಆ ಒಂದು ಆ ಕ್ಲೈಂಟ್ಸ್ ನಮ್ಗೆ ಏನು ಫ್ರೆಂಡ್ ಆಗಿದ್ದಾರೆ ಅವರು ದೇ ವಿಲ್ ಬಿ ಅಗೇನ್ ವಿತ್ ಅಸ್ ಫಾರ್ ಎವರ್, ಆ ಥರ ಆಗಿರುತ್ತೆ. ಆ ಥರದ್ದು ಎಷ್ಟೊಂದು ಎಕ್ಸಾಂಪಲ್ಸ್ ಇದೆ, ಎಷ್ಟೊಂದು ಎಕ್ಸ್ಪೀರಿಯನ್ಸಸ್ ಇದೆ. ನಾವು ಶೂಟ್ಸ್ಗಳಿಗೆ ಹೋದಾಗ ಎಸ್ಪೆಷಲಿ ಔಟ್ ಆಫ್ ಸ್ಟೇಷನ್ ಹೋಗ್ತೀವಿ, ಬೀಚ್ ಸೈಡ್ ಇರ್ಬೋದು, ಕೆಲವೊಂದ್ಸರಿ ಮೌಂಟೇನ್ಸ್ ಕಡೆ, ಈ ಥರ ಎಲ್ಲ ಹೋದಾಗ ಪ್ರತಿಯೊಂದು ಏನಾದ್ರು ಒಂದು ಸ್ಪೆಷಲ್ ಮೆಮೊರೇಬಲ್ ಅಂತ ಅನ್ಸುತ್ತೆ. ನಾನೀಗ ರೀಸೆಂಟ್ಲಿ ಒಂದು ಕ್ಲೈಂಟ್ ಜೊತೆ ಮಾತಾಡ್ತಾ ಇದ್ದೆ, ಅವರು ಬಂದು ಒಂದು 2 years ಆದ್ಮೇಲೆ ಮಾತಾಡ್ತಿದ್ರು ಜೊತೆಲಿದ್ದಾಗ. ಒಂದು ಪರವಶನ ಅದೇನೋ ಅನ್ನೋ ಒಂದು ಸಾಂಗ್ಗೆ ಒಂದು ಶೂಟ್ ಮಾಡಿದ್ವಿ. ಇವಾಗ ನಾನು ಒಂದೊಂದ್ಸರಿ ಆ ಸಾಂಗ್ ಕೇಳಿದಾಗ ನಂಗೆ ಒರಿಜಿನಲ್ ಸಾಂಗ್ಗಿಂತ ಇವರಿಬ್ರು ಕಾಣ್ತಿರ್ತಾರೆ ಅಲ್ಲಿ. ಸೊ ಅದನ್ನೇ ಹೇಳ್ತಿದ್ದೆ, ನನಗೆ ಪ್ರತಿ ಸಲ ನಾನು ಪರವಶನ ಅದನ್ನ ಸಾಂಗ್ ಕೇಳಿದ್ರೆ ನಾನು ಒರಿಜಿನಲ್ ಸಾಂಗ್ ಕಾಣಿಸ್ತಿಲ್ಲ, ನೀವು ಕಾಣಿಸ್ತಿದ್ದೀರಾ ಅಂತ ಹೇಳ್ತಿದ್ದೆ. ಸೊ ಅಂದ್ರೆ ಅಷ್ಟು ಇನ್ವಾಲ್ವ್ ಆಗ್ಬಿಟ್ಟಿರ್ತೀರಾ. ಪರವಶನಾದೆನು ಅರಿಯುವ ಮುನ್ನವೇ, ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ. ಇದಕ್ಕಿಂತ ಬೇಗ ಇನ್ನು ಸಿಗಬಾರದಿತ್ತು ನೀನು, ಇನ್ನಾದರೂ ಕೂಡಿಟ್ಟುಕೋ ನೀ ನನ್ನನು ಕಳೆಯುವ ಮುನ್ನವೇ. ಪರವಶನಾದೆನು ಅರಿಯುವ ಮುನ್ನವೇ, ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ. ನಿನ್ನ ಕಣ್ಣಿಗಂತೂ ನಾನು ನಿರುಪಯೋಗಿಗಳು, ಇನ್ನು ಬೇರೆ ಏನು ಬೇಕು ಪ್ರೇಮಯೋಗಿಯಾಗಲು. ಅರಳುವ ಸದ್ದನು ನಿನ್ನ ನಗೆಯಲ್ಲಿ ಕೇಳಬಲ್ಲೆ, ನನ್ನ ಏಕಾಂತವನ್ನು ತಿದ್ದಿಕೊಡು ನೀನೀಗ ನಿಂತಲ್ಲೇ. ಶಿವು ಅವ್ರ ಫೋಟೋಗ್ರಫಿ ಅಷ್ಟೇ ಅಲ್ಲ, ತುಂಬ ಚೆನ್ನಾಗಿ ಹಾಡು ಕೂಡ ಆಡ್ತಾರೆ. ಸೊ ಅವ್ರ ಪೇಜ್ ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ತುಂಬ ಚೆನ್ನಾಗಿ ಹಾಡ್ತಾರೆ ಆ್ಯಕ್ಚುಲಿ. ಅವ್ರ ಪೇಜ್ನ ವಿಸಿಟ್ ಮಾಡಿ, ಇನ್ಸ್ಟಾಗ್ರಾಮ್ ಪೇಜ್ನ ಶಿವು ಪೊಮಿಟೋ ಅಂತಿದೆ. ಸೊ ನನಗಾಗಿ ಮತ್ತು ವೀಕ್ಷಕರಿಗಾಗಿ ಆಡಿ. ಪರವಾಗಿಲ್ಲ, ಒಂದು 2 lines ಆಡಿ. ಇಲ್ಲ ಬರೋದಿಲ್ಲ ಆಕ್ಚುಲಿ, ಅದು ಬೇಡ, ನಾರ್ಮಲ್ ಸಾಂಗ್ ಆಡಿ.
ಬಟ್ ಮನೇಲಿದ್ದಾಗ ಯಾವಾಗಲೂ ಹಾಡ್ತಿರ್ತೀನಿ. ರೀಸೆಂಟ್ಲಿ ನಿನ್ನದೇ ನೆನಪು ನಾನು ಲೈನ್ ಸುಮ್ಮನೆ ನಾನೀಗ ಹಾಡ್ತಿಲ್ಲ, ಇದೊಂದು ಹಾಡು ಹೇಳ್ಬೇಕು ಅನ್ನಿಸ್ತಾ ಇದ್ದಿಲ್ಲ. ಯಾಕಂದ್ರೆ ನಾನು ಬೆಳಗಿನ ಅದನ್ನ ಕೇಳ್ತಿದ್ದೆ, ಯಾವ್ದೋ ಒಂದು ಲೈನ್ ವೈರಲ್ ಆಗಿತ್ತು ಅಣ್ಣವ್ರದ್ದು. ಪಾಲ್ಗಡಲ ಕಡೆವಾಗ ನೀ ಜನಿಸಿದಂದೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ. ಪಾಲ್ಗಡಲ ಕಡೆವಾಗ ನೀ ಜನಿಸಿದಂದೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ. ಪ್ರೇಮಾನುರಾಗದಿ ಕೈ ಹಿಡಿದೆ ನಿನ್ನನ್ನು ಪಡೆದು ಪರಿಪೂರ್ಣನಾದ ನಾನೇ ಭಾಗ್ಯವಂತ, ಇಂದು ನಾನೇ ಪುಣ್ಯವಂತ. ಸೊ ನಿಮ್ಮ ವಾಯ್ಸ್ ಅಲ್ಲಿ ನಿನ್ನದೇ ನೆನಪು ಕೇಳೋದು ಒಂಥರ ಖುಷಿ ಅನ್ಸುತ್ತೆ, ಅದೇ ಹಾಡಿ. ಬೇಡ ಬಿಡಿ, ಅದು ಕಟ್ ಮಾಡಿ. ಅಷ್ಟೊಂದು ಕಂಫರ್ಟ್ ಇಲ್ಲ, ನಾನು ಹಾಡಿದ್ರೆ ಜೋರಾಗಿರುತ್ತೆ ಮತ್ತೆ ಎಲ್ಲ ಕೇಳಿಸ್ಕೊಳ್ತಾರೆ. ಇಲ್ಲ ಹಾಡ್ತಾರೆ. ಅದೇ ಸಾಂಗ್ ಕೊಡ್ತೀನಿ, ನೀವು ಅದನ್ನ ಅಲ್ಲಿಗೆ ಹಾಕ್ಬಿಡಿ ಬೇಕಾದ್ರೆ. ಆದ್ರೆ ನೀವು ಕ್ಯಾಮ್ರಾ ಮುಂದೆ ಆಡ್ದಂಗೆ ಆಗಲ್ಲ. ಓಕೆ. ತಂಗಾಳಿಯಲ್ಲಿ ಬೆಂದೆ ಏಕಾಂತದಲ್ಲಿ ನಾನೊಂದೇ, ತಂಗಾಳಿಯಲ್ಲಿ ಬೆಂದೆ ಏಕಾಂತದಲ್ಲಿ ನಾನೊಂದೇ. ಕರಗುತ್ತಾ ಲಿರಿಕ್ಸ್ ನೆನಪಾಗ್ತಾ ಇಲ್ಲ, ಲಿರಿಕ್ಸ್ ನೆನಪು. ಸೊ ತುಂಬಾ ಚೆನ್ನಾಗಿದೆ ಆಕ್ಚುಲಿ ನಿಮ್ಮ ವಾಯ್ಸ್ ನಲ್ಲಿ ಆ ಸಾಂಗ್ ಕೇಳೋದು ತುಂಬಾ ಚೆನ್ನಾಗಿದೆ. ಯಾರು ಡೆಡಿಕೇಟ್ ಮಾಡ್ತೀರಾ ಸಾಂಗ್ ನ? ಪುನೀತ್ ರಾಜ್ಕುಮಾರ್ ಅವ್ರಿಗೆ. ನಿನದೇ ನೆನಪು ದಿನವೂ ಮನದಲ್ಲಿ, ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ ನನ್ನಲ್ಲಿ. ಅವ್ರಿಗೆ ಮತ್ತೆ ನನಗೆ ತುಂಬ ಕ್ಲೋಸ್ ಆಗಿರೋರಿಗೆ, ತುಂಬ ಹಾರ್ಟ್ಗೆ ಟಚ್ ಆಗೋರಿಗೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ವಾಯ್ಸಲ್ಲಿ ಈ ಸಾಂಗ್ ಕೇಳಿ ತುಂಬ ಖುಷಿ ಆಯಿತು. ಅವ್ರ ಪೇಜ್ನ ವಿಸಿಟ್ ಮಾಡಿ, ಸಾಂಗ್ ಇದೆ ಅದು ತುಂಬ ಚೆನ್ನಾಗಿ ಆಡಿದ್ದಾರೆ. ಸಿಂಗರ್ಸ್ ನಾನು ಸುಮ್ಮನೆ ಹಾಡಿದ್ದಷ್ಟೇ, ಅದು ಕೇಳಿದ್ದಕ್ಕೆ ಹಾಡಿದ್ದಷ್ಟೇ. ತುಂಬ ಒಳ್ಳೊಳ್ಳೆ ಸಿಂಗರ್ಸ್ಗಳಿದ್ದಾರೆ, ಅವ್ರನ್ನ ಸಪೋರ್ಟ್ ಮಾಡೋಣ. ಇನ್ಸ್ಟಾಗ್ರಾಮ್ಗಳಲ್ಲಿ ನಾನು ಕೇಳ್ತಿರ್ತೀನಲ್ಲ, ನಾನು ಎಷ್ಟೋ ಜನ ಎವ್ರಿ ಡೇ ಒಬ್ಬೊಬ್ಬರನ್ನ ಫಾಲೋ ಮಾಡ್ತಿರ್ತೀನಿ. ಅಂತ ಸಿಂಗರ್ಸ್ಗಳಿಗೆ ನಾವು ಸಪೋರ್ಟ್ ಮಾಡಲೇಬೇಕಾಗಿದೆ. ಯಾಕಂದ್ರೆ ಅವರು ABCD ಇಂದ ಕಲ್ತಿರ್ತಾರೆ, ಸರಿಗಮಪ ಇಂದ. ನಾವು ಸುಮ್ಮನೆ ಏನೋ ಒಂದು ಎನಾಕ್ಟ್ ಮಾಡಿ ಇದು ಮಾಡ್ಬೋದು ಅಷ್ಟೇ. ಬಟ್ ಅಂತ ಒಂದು ಆರ್ಟಿಸ್ಟ್ಗಳಿಗೆ ಡೆಫಿನೆಟ್ಲಿ ಸಪೋರ್ಟ್ ಮಾಡೋಣ. ಒಂದು ರಿಕ್ವೆಸ್ಟ್ ಇದೆ ಈ ಒಂದು ವಿಡಿಯೋದಲ್ಲಿ ಹೇಳಬೇಕು ಅಂದ್ರೆ, ನಾವು ಒಂದೊಂದ್ಸರಿ ನೆಗೆಟಿವಿಟಿಗೆ ಜಾಸ್ತಿ ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡ್ತೀವಿ. ಅದೇನಕ್ಕೂ ಗೊತ್ತಿಲ್ಲ, ನ್ಯೂಸ್ ಚಾನಲ್ಗಳಿರ್ಬೋದು, ಈವನ್ ಸ್ವಲ್ಪ ಸೆಲೆಬ್ರಿಟೀಸ್ಗಳು ಯಾರೊಬ್ರು ಕೆಟ್ಟದಾಗ ಆಡ್ತಿರ್ತಾರಲ್ಲ, ಅವ್ರನ್ನ ಸರ್ಕ್ಯಾಸ್ಟಿಕ್ ಆಗಿ ಕರ್ಕೊಂಬಂದ್ ಸ್ಟೇಜಲ್ಲಿ ತೋರಿಸ್ತಿರ್ತಾರೆ. ಅವಾಗ ಇನ್ನೂ ಪಾಪ್ಯುಲಾರಿಟಿ ಆಗುತ್ತೆ, ಅವ್ರು ಇನ್ನೂ ಮಾಡ್ತಾರೆ. ಎಷ್ಟೋ ಜನ ಸಿಂಗರ್ಸ್ಗಳು ಸಖತ್ತಾಗಿ ಹಾಡೋರು, ಎಷ್ಟೊಂದು ಸ್ಟ್ರಗಲ್ ಮಾಡಿರೋರು, ಅವ್ರು ಬೆಳಕಿಗೆ ಬರೋದಿಲ್ಲ, ಅವ್ರಿಗೆ ಯಾವತ್ತೂ ಒಂದು ಚಾನ್ಸ್ ಸಿಗೋದಿಲ್ಲ. ಹಾಗಾದಾಗ ಅದು ಕಲೆ ಅನ್ನೋದಕ್ಕೆ ಒಂದು ಬೆಲೆನೇ ಸಿಗೋದಿಲ್ಲ. ಸೊ ಹಾಗೆ ಮಾಡೋದು ಬೇಡ. ಒಂದು ಸೆಲೆಬ್ರಿಟಿಗಳು ಕೂಡ ರಿಕ್ವೆಸ್ಟ್ ಇದು, ನ್ಯೂಸ್ ಚಾನಲ್ಗಳು ಇಲ್ಲ ಯಾವುದೇ ನ್ಯೂಸ್ ಯಾವುದೇ TV ಚಾನಲ್ಗಳು ಕೂಡ ಒಂದೇ ರಿಕ್ವೆಸ್ಟ್ ಮಾಡ್ತಿದ್ದೀನಿ, TRPಗೋಸ್ಕರ ಡೆಫಿನೆಟ್ಲಿ ಕರ್ಸೋಣ. ಯಾರಾದರೂ ಪಾಪ್ಯುಲರ್ ಆಗಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ, ಅವ್ರನ್ನ ಕರ್ಸಿ ತೋರಿಸಿ ಬೇಕಾದ್ರೆ. ಬಟ್ ಅದೇನೇ ಒಂದು ಕಲೆ ಅಂತ ತೋರಿಸ್ಬಿಟ್ರೆ, ಈಗ ನೆಕ್ಸ್ಟ್ ಬರೋ ಜನ್ರೇಷನ್ ಮಕ್ಕಳು ನಾವೆಲ್ಲ ಸರಿಗಮಪ ಇರ್ಬೋದು, ಅದಕ್ಕಿಂತ ಎದೆ ತುಂಬಿ ಹಾಡುವೇನು ನೋಡಿ ಬೆಳೆದಿರೋದು. ಓಕೆ, ಹಾಡಂದ್ರೆ ನಾನು ಇದೇ ಥರ ಸಿಂಗರ್ ಆಗಬೇಕು, ಬಾಲ್ಯದಲ್ಲೇನೆ ನಾನು ಈ ಥರ ಒಬ್ಬ ಸಿಂಗರ್ ಆಗಬೇಕು ಅನ್ನೋದು ಮಕ್ಳುಗಳಿಗೆ ಒಂದು ಇನ್ಸ್ಪಿರೇಷನ್ ಇರುತ್ತೆ. ಅದು ಬಿಟ್ಬಿಟ್ಟು ಯಾವ್ದೋ ಒಂದು XYZ ಮನುಷ್ಯನ ಕರ್ಕೊಂಡ್ ಬಂದು ಅವ್ರು ಕೆಟ್ಟದಾಗಿ ಏನೋ ಒಂದು ಮಾಡ್ತಿದ್ದಾರೆ, ಹುಚ್ಚುಚ್ಚಾಗಿ ಹಾಡ್ತಿದ್ದಾರೆ, ಅದನ್ನೇ ನಾವು ತೋರಿಸ್ತಿದೀವಿ ಅಂದ್ರೆ ನಮ್ಮ ಮಕ್ಕಳೆಲ್ಲನೂ ಅದನ್ನೇ ಎಕ್ಸಾಂಪಲ್ ಅನ್ಕೊಳ್ತಾರೆ. ಇಲ್ಲ ಆರ್ಟಿಸ್ಟ್ ಅಂದ್ರೆ ಹಿಂಗಿರ್ಬೇಕು, ನಾನು ಫೇಮಸ್ ಆಗ್ಬೇಕು ಅಂದ್ರೆ ಹುಚ್ಚನ್ ತರ ಆಡ್ಬೇಕು, ತಿಕ್ಲು ತರ ಆಡ್ಬೇಕು. ಈ ತರ ಆದಾಗ ನಾವು ವಿ ಆರ್ ಜಸ್ಟ್ ಸೆಟ್ಟಿಂಗ್ ಎ ರಾಂಗ್ ಎಕ್ಸಾಂಪಲ್. ಸೊ ಇದೊಂದು ರಿಕ್ವೆಸ್ಟ್ ಡೆಫಿನೆಟ್ಲಿ ಇದೆ. ತುಂಬ ಚೆನ್ನಾಗಿ ತಿಳಿಸಿ ನಮ್ಮ ಆಡಿಯನ್ಸ್ಗೆ, ಆ್ಯಂಡ್ ತುಂಬ ಚೆನ್ನಾಗಿ ಹಾಡಿದ್ರಿ ಕೂಡ. ನೋಡಿದ್ರಲ್ಲ, ಫೋಟೋಗ್ರಫಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದಾರೆ. ಹೊಸದಾಗಿ ಯಾರಾದರೂ ಫೋಟೋಗ್ರಫಿ ಫೀಲ್ಡ್ಗೆ ಬರ್ತಾರೆ ಅಂತಂದ್ರೂ ಕೂಡ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಸಾಕಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಮತ್ತು ತಿಳ್ಕೊಳ್ಳೋದು ಸಾಕಷ್ಟು ಇರುತ್ತೆ. ಬಂದಾದ್ಮೇಲೂ ಕೂಡ ಫೇಸ್ ಮಾಡೋಂಥದ್ದು ಕೂಡ ತುಂಬ ಇರುತ್ತೆ. ಎಲ್ಲವನ್ನೂ ಕೂಡ ನಿಮ್ಮೊಟ್ಟಿಗೆ ತುಂಬ ಚೆನ್ನಾಗಿ ಶೇರ್ ಮಾಡಿದ್ದಾರೆ. ಹೋಪ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಶಿವು ಅವರು ನಿಮ್ಮೊಟ್ಟಿಗೆ ಟ್ರಾವೆಲಿಂಗ್ ಬಗ್ಗೆ ಸಾಕಷ್ಟು ವಿಷಯವನ್ನು ಶೇರ್ ಮಾಡ್ತಾರೆ. ಹೇಳಬೇಕು ಅಂತಂದರೆ ಸಿಕ್ಕಾಪಟ್ಟೆ
ಟ್ರಾವೆಲಿಂಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಯಾವಾಗಲೂ ಟ್ರಾವೆಲ್ ಮಾಡ್ತಾನೆ ಇರ್ತಾರೆ. ಸೊ ಟ್ರಾವೆಲಿಂಗ್ ಮಾಡೋರಿಗೆ ಸಾಕಷ್ಟು ಒಂದು ಇನ್ಫಾರ್ಮೇಷನನ್ನು ಅವ್ರು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತಾರೆ. ಸೊ ಹಾಗಾದರೆ ಈ ವಿಡಿಯೋನ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ. ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು. ಮರುಭೂಮಿ ನಡುವಲ್ಲಿ ಕಂಡಾವೋ ಚಿಲುಮೆಯೇ, ಕನಸುಗಳ ರಾಶಿಯನು ತಂದಾವೋ ಚೆಲುವೆಯೇ, ಒಣ ಒಂಟಿ ಜೀವದ ಕೂಗಿಗೆ ತಂಗಾಳಿ ತಂದವೋ ದೈವವೇ, ನಿನಗೇನು ನಾನು ನೀಡಲೇ, ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ, ಉಸಿರೇ ನೀನು ಗೆಳತಿಯೇ, ನನ್ನನ್ನು ನಡೆಸೋ ಸಾತಿಯೇ, ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ, ಉಸಿರೇ ನೀನು ಗೆಳತಿಯೇ, ನನ್ನನ್ನು ನಡೆಸೋ ಸಾತಿಯೇ, ಜಗವೇ ನೀನು. ಖುಷಿಯೆಲ್ಲ ಕಲೆ ಹಾಕಿ ನಿನಗಾಗಿ ನಾನು ಹೊತ್ತು ತರುವೆ, ನಿನ್ನ ಕನಸೆಲ್ಲ ನಾನನಸು ಮಾಡುವೆ, ನೆರವಾಗಿ ಬಂದವೋ ದೈವವೇ, ನಿನಗೇನು ನಾನು ನೀಡಲೇ, ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ.